ಏನಿವತ್ತು ಸ್ಮಾರ್ಟ್ ಸಿಟಿ ಅಂತ ಹೇಳ್ತೀವಿ, ಆ ಸ್ಮಾರ್ಟ್ ಸಿಟಿಯ ಕಲ್ಪನೆಯನ್ನ ಆವತ್ತು ಕೆಂಪೇಗೌಡರು ಇಟ್ಕೊಂಡಿದ್ರು. ರಸ್ತೆಗಳು, ಕಲ್ಯಾಣಿಗಳು, 500ಕ್ಕೂ ಹೆಚ್ಚು ಕೆರೆಗಳು, ಗುಡಿಗೋಪುರಗಳು, ಮತ್ತೆ ಎಲ್ಲ ಜಾತಿಯ ಜನಾಂಗದವರಿಗೆ ಒಂದು ಕಡೆ ವ್ಯವಸ್ಥಿತವಾಗಿ ಪೇಟೆಗಳು 500 ವರ್ಷಗಳಿಂದನೇ ನಿರ್ಮಾಣ ಮಾಡಿದ್ರು ಅಧ್ಯಕ್ಷರೇ. ತದನಂತರ 500 ವರ್ಷಗಳ ನಂತರ ಬರ್ತಾ ಬರ್ತಾ ಅಧ್ಯಕ್ಷರೇ, ಈ ಒಂದು ಬೆಂಗಳೂರಿನ ಇತಿಹಾಸ ಬಹಳ ದೊಡ್ಡದಿದೆ ಅಧ್ಯಕ್ಷರೇ. 1850 ಬ್ರಿಟಿಷರು ಅವಾಗ ನಮ್ಮ ದೇಶಕ್ಕೆ ಬಂದಾಗ ಮುನ್ಸಿಪಾಲಿಟಿ ಇತ್ತು ಬೆಂಗಳೂರಲ್ಲಿ. 2 ಮುನ್ಸಿಪಾಲಿಟಿ, ಒಂದು ದಂಡು ಪ್ರದೇಶ, ಇನ್ನೊಂದು ಬೆಂಗಳೂರು. ಆ ಮುನ್ಸಿಪಾಲಿಟಿ 2850 ಅಡ್ಮಿನಿಸ್ಟ್ರೇಷನ್ ನಡ್ಕೊಂಡ್ಬಂತು. ಅದಾದ್ಮೇಲೆ 1949ರಲ್ಲಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಆಯಿತು, ಸ್ವಾತಂತ್ರ್ಯ ಬಂದು 2 ವರ್ಷಕ್ಕೆ. ತದನಂತರ 1996ರಲ್ಲಿ ಸ್ವಲ್ಪ ವಿಸ್ತಾರ ಆಯಿತು ಬೆಂಗಳೂರು ಮಹಾನಗರ ಪಾಲಿಕೆ BMP ಆಯಿತು ಅಧ್ಯಕ್ಷರೇ. ಅದಾದ್ಮೇಲೆ 2002ರಲ್ಲಿ 2002ರಲ್ಲಿ ನಮ್ಮ 7 ನಗರಸಭೆಗಳು, ಪಟ್ಟಣ ಪಂಚಾಯತ್ ಏನಿತ್ತು ಬೆಂಗಳೂರು ಸುತ್ತಮುತ್ತಲು, ಅದನ್ನೆಲ್ಲ ಸೇರಿಕೊಂಡು ಬೆಂಗಳೂರು ವಿಸ್ತಾರ ಮಾಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಆಯಿತು ಅಧ್ಯಕ್ಷರೇ. ಇತ್ತೀಚೆಗೆ ರಾಜ್ಯ ಸರ್ಕಾರ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತೇಳಿ ಬೆಂಗಳೂರನ್ನ 5 ಕಾರ್ಪೊರೇಷನ್ಗಳನ್ನಾಗಿ ವಿಂಗಡಿಸ್ತು. ಅಂದರೆ ಬೆಂಗಳೂರು ಅಡ್ಮಿನಿಸ್ಟ್ರೇಷನ್ ಪ್ರಾರಂಭ ಆಗಿ 175 ವರ್ಷ ಆಯಿತು. 175 ವರ್ಷ ಬೆಂಗಳೂರು ವಿಸ್ತಾರ ಆಗಿತ್ತೇ ಹೊರತು, ಬೆಂಗಳೂರು ಒಂದಾಗಿತ್ತೇ ಹೊರತು ಬೆಂಗಳೂರು ವಿಭಜನೆ ಆಗಿರಲಿಲ್ಲ. ಯಾವುದೇ ಸರ್ಕಾರಗಳು ಕೂಡ ಆ ನಾಡಪ್ರಭು ಕಟ್ಟಿರ್ತಕ್ಕಂಥ ಕೆಂಪೇಗೌಡರ ನಗರ ಇವತ್ತು ವಿಶ್ವಮಾನ್ಯವಾಗಿರ್ತಕ್ಕಂಥದ್ದು. ಇವತ್ತು IT-BTಯಲ್ಲಿ ಇರ್ಬೋದು, ಬೇರೆ ಬೇರೆ ಅನೇಕ ಸಂಗತಿಗಳಲ್ಲಿ ವಿಶ್ವದ ಗಮನವನ್ನು ಸೆಳೆಯಿರ್ತಕ್ಕಂಥ ಬೆಂಗಳೂರನ್ನ ಅಂತಿಮವಾಗಿ ವಿಭಜನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ನಮ್ಮ ವಿರೋಧದ ಮಧ್ಯದಲ್ಲೂ ಕೂಡ ಬೆಂಗಳೂರನ್ನು ವಿಭಜನೆ ಮಾಡಿದ್ರು. ವಿಭಜನೆ ಯಾವ ಥರ ಮಾಡಿದ್ರು? 56ಗೆ 1 BBMP ಕಾರ್ಪೊರೇಷನ್ನು, 110ಕ್ಕೆ 1 ಕಾರ್ಪೊರೇಷನ್ನು, 72ಕ್ಕೆ 1 ಕಾರ್ಪೊರೇಷನ್ನು, ಅವೈಜ್ಞಾನಿಕವಾಗಿ ಇವತ್ತು ವಿಂಗಡಣೆ ಮಾಡಿದ್ದಾರೆ. ಅದಾಗೋಗಿದೆ. ಇದೇ ಅಸೆಂಬ್ಲಿಯಲ್ಲೂ ಕೂಡ ಅದು ಪಾಸ್ ಆಯಿತು. ಈಗ ಎಲೆಕ್ಷನ್ಗಳು ಕೂಡ ನಮ್ಮ ಕಣ್ಣು ಮುಂದೆ ಬಂದು ನಿಂತಿದೆ ಅಧ್ಯಕ್ಷರೇ. ಇದರಲ್ಲಿ ಬೆಂಗಳೂರು ಅಂತ ಹೇಳಿದ್ರೆ ಬರೀ BBMP ಅಲ್ಲ ಅಧ್ಯಕ್ಷರೇ, ನಾವು 28 ಜನ ಶಾಸಕರಿದ್ದೀವಿ. ಕೆಲವು ಶಾಸಕರಿಗೆ ಏನಾಗಿದೆ ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆನೂ ಬರ್ತದೆ, ಗ್ರಾಮ ಪಂಚಾಯತಿಗಳು ಬರ್ತದೆ. ಅದನ್ನು ಸೇರಿಸಿ ಸಮಗ್ರವಾಗಿ ಇಡೀ ಬೆಂಗಳೂರು ನಗರ ಜಿಲ್ಲೆ ಬಗ್ಗೆನೇ ನಾವು ಇವತ್ತು ಮಾತಾಡಬೇಕು. ಯಾಕಂದರೆ ಇವತ್ತು MLA ಬಿಟ್ಟರೆ ಯಾವುದೇ ಜನಪ್ರತಿನಿಧಿ ಇಲ್ದಂಗೆ ಆಗಿದೆ. 5 ವರ್ಷ BBMPಯಲ್ಲಿ ಯಾವ ಕಾರ್ಪೊರೇಟರ್ ಇಲ್ಲ. ಪೂರ್ತಿ ಜವಾಬ್ದಾರಿ ಇರ್ತಕ್ಕಂಥ ಶಾಸಕರ ಮೇಲೆ ಬಿದ್ದಿದೆ. ನಗರಸಭೆಗಳು ಮಾಡಿದ್ರು ಹೊಸದಾಗಿ ನಮ್ಮ ಬೆಂಗಳೂರು ಸುತ್ತಮುತ್ತಲು, ಚಿಕ್ಕಬಾಣಾವರ ಇರ್ಬೋದು, ಹುಣಸಬಾರ್ನಹಳ್ಳಿ ಇರ್ಬೋದು, ಮಾದನಾಯಕನಹಳ್ಳಿ ನಗರಸಭೆ. ಇವತ್ತುವರೆಗೂ ಅದಕ್ಕೆ ಎಲೆಕ್ಷನ್ ಆಗಿಲ್ಲ. ಒಂದೇ ₹1 ಅನುದಾನವನ್ನು ನಮ್ಮ ಸರ್ಕಾರ ಇದ್ದಾಗ ನಗರೋತ್ಥಾನ ಬಿಟ್ಟರೆ ₹1 ಇವತ್ತುವರೆಗೂ ಕೊಟ್ಟಿಲ್ಲ. ಅಲ್ಲೂ ಎಲೆಕ್ಷನ್ ಇಲ್ಲ. ಜಿಲ್ಲಾ ಪಂಚಾಯತಿ ಇಲ್ಲ, ತಾಲೂಕ್ ಪಂಚಾಯತಿ ಇಲ್ಲ, ಗ್ರಾಮ ಪಂಚಾಯತಿನೂ ಇಲ್ಲ. ಇದು ಬೆಂಗಳೂರು ನಗರ ಜಿಲ್ಲೆಗೆ ನಾನು ಮಾತಾಡೋದನ್ನು ಬಿಟ್ಟು ಹೊರಗಡೆ ನಾನು ಬರೋದೇ ಇಲ್ಲ. ಇದು ನಮ್ಮ ಪರಿಸ್ಥಿತಿ. ಇವತ್ತು ಒಬ್ಬ ಶಾಸಕರ ಮೇಲೆ ಇಷ್ಟೊಂದು ಒತ್ತಡ ಬಿದ್ದಿದೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ. ನಮ್ಮ ಕೈಯಲ್ಲಿ ಇರಕ್ಕೆ ಆಗ್ತಾ ಇಲ್ಲ ಅಧ್ಯಕ್ಷರೇ. ನಮ್ಮ ಪರಿಸ್ಥಿತಿನೂ ಆ ಕಡೆಗೆ ಸ್ವಲ್ಪ ಇರ್ಬೋದೇನೋ ಅಧ್ಯಕ್ಷರೇ. ಕಳೆದ ತಿಂಗಳಲ್ಲಿ ಒಂದು ಜಾಹೀರಾತು ನೋಡಿದೆ. ಈಗ ನಾನು ಸಬ್ಜೆಕ್ಟ್ಗೆ ಬರ್ತೀನಿ. ಅದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಫೋಟೋ, ಉಪಮುಖ್ಯಮಂತ್ರಿಗಳ ಫೋಟೋ ಆಗಿ ಫುಲ್ ಪೇಜ್, ಫ್ರಂಟ್ ಪೇಜಲ್ಲಿ ಹಾಕಿದ್ರು. ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ 1,15,000 ಒದಗಿಸಲಾಗಿದೆ. ಒದಗಿಸಲಾಗುವುದೊಂದಿದ್ರೆ ಬೇರೆ ಪ್ರಶ್ನೆ ಇತ್ತು. 1,15,000 ಕೋಟಿ ಒದಗಿಸಲಾಗಿದೆ ಅಂದ್ರು. ನಾವು ಹುಡುಕಾಡಿದ್ವಿ, ಒದಗಿಸಲಾಗಿದೆ ಅಂದ್ರೆ ಕೊಟ್ಟಿದ್ದೀವಿ ಅಂತ ಹೇಳಿ. ಒದಗಿಸಲಾಗಿದ್ದು ಅಂತಂದ್ರೆ ಮುಂದಕ್ಕೆ ಕೊಡ್ಬೋದು ಅನ್ಕೊಂಡಿದ್ವಿ ಅಧ್ಯಕ್ಷರೇ. ಇದೆಲ್ಲ ಕೂಡ ನಾವು ಜಾಹೀರಾತಲ್ಲೂ ಕೂಡ ನಾವು ನೋಡಿದ್ದೀವಿ. ಇದಾದ್ಮೇಲೆ ಅಧ್ಯಕ್ಷರೇ, ಬಹಳ ಪ್ರಮುಖವಾಗಿ ಇವತ್ತು ಬೆಂಗಳೂರಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ದೊಡ್ಡ ದೊಡ್ಡ ಯೋಜನೆಗಳು. ಅದಕ್ಕೆ ಮೊದಲು ನಮ್ಮಲ್ಲಿ ಆರ್ಟಿರಿಯಲ್ ರೋಡು, ಸಬ್ ಆರ್ಟಿರಿಯಲ್ ರೋಡ್ಸ್ ಅಂದರೆ ವಾರ್ಡ್ ರೋಡ್ಗಳು ಇರ್ತವೆ. ಅದಾದಮೇಲೆ ಕೆಲವು ಮುಖ್ಯ ರಸ್ತೆಗಳು ಇರ್ತವೆ. ಮತ್ತು ಬೆಂಗಳೂರಿಗೆ 12 ಮುಖ್ಯ ರಸ್ತೆಗಳು ಇರ್ತಕ್ಕಂಥದ್ದು. ಇಡೀ ಬೆಂಗಳೂರಲ್ಲಿ ಸುತ್ತಮುತ್ತಲು ಬರ್ತಕ್ಕಂಥದ್ದು 12 ರೋಡ್ ಇರ್ತಕ್ಕಂಥದ್ದು. ಒಂದು ರೋಡು ಎಕ್ಸ್ಟ್ರಾ ಆಗಿಲ್ಲ. ತುಮಕೂರು ರಸ್ತೆ ಇರ್ಬೋದು, ಬಳ್ಳಾರಿ ರಸ್ತೆ ಇರ್ಬೋದು, ಓಲ್ಡ್ ಮೆಡ್ರಾಸ್ ರೋಡು, ಸರ್ಜಾಪುರ, ಹೊಸೂರು, ಈ ಕಡೆ ಮಾಗಡಿ ರೋಡು, ಕನಕಪುರ,
ಬನ್ನೇರುಘಟ್ಟ ರೋಡು, ಈ ಥರ 12 ಇಡೀ ರಾಜ್ಯದ ಅಂತರ್ರಾಜ್ಯದ ವೆಹಿಕಲ್ ಬರ್ತಕ್ಕಂಥ ಎಂಟ್ರಿ ಪಾಯಿಂಟ್ 12 ಇದೆ. ಅದಕ್ಕೆ ಕಳೆದ ಸರ್ಕಾರದಲ್ಲಿ 150 ಕೋಟಿ ರೂಪಾಯಿ ಏನು ಒಂದು ಮುಖ್ಯ ರಸ್ತೆಗಳಿತ್ತು, ವೈಟ್ ಟ್ಯಾಪಿಂಗ್ ಸ್ವಲ್ಪ ದುಡ್ಡು ಕೊಟ್ಟಿದ್ವಿ. ಬಹುಶಃ ಬೆಂಗಳೂರಿಗೆ ಸ್ವಲ್ಪ ಡೆವಲಪ್ಮೆಂಟ್ ಏನು ಶುರು ಮಾಡಿದ್ದು ದಿವಂಗತ SM ಕೃಷ್ಣ ಅವರ ಕಾಲದಲ್ಲಿ. ITBT ಏನು ಬೆಂಗಳೂರಿಗೆ ಬಂತು, ಸ್ವಲ್ಪ ನಮ್ಮ ಜಾಗತಿಕ ಮಟ್ಟದಲ್ಲಿ ನಮ್ಮ ಬೆಂಗಳೂರಿಗೆ ಸ್ವಲ್ಪ ಹೆಸರು ಬಂತು. ಆಗ ಒಂದೇ ಒಂದು ರಿಂಗ್ ರೋಡ್ ಆಗಿರೋದು ಹೆಬ್ಬಾಳ ಔಟರ್ ರಿಂಗ್ ರೋಡ್. ಭಾಳ ವರ್ಷಗಳು ಆದಮೇಲೆ ಒಂದು ಔಟರ್ ರಿಂಗ್ ರೋಡ್ ಆಯಿತು ಬೆಂಗಳೂರು ಒಳಗಡೆಗೆ. ಅದು ಬಿಟ್ಟರೆ ರಿಚ್ಮಂಡ್ ಸರ್ಕಲ್ ಒಂದಷ್ಟು ಫ್ಲೈಓವರ್ಸು ಅವಿವು ಬಂದಿದ್ದಾದಮೇಲೆ ಆವಾಗಲೇ ಸಿಂಗಾಪುರದ ಕಲ್ಪನೆಯನ್ನು ಕೂಡ ಹೇಳಿದರು, ಬೆಂಗಳೂರನ್ನು ಸಿಂಗಾಪುರ ಮಾಡ್ತೀವಿ ಅಂತೇಳಿ. ಅದಾದಮೇಲೆ ಮತ್ತೆ ಬೆಂಗಳೂರಿಗೆ ಅಂತೇಳಿ ಸ್ವಲ್ಪ ಅನುದಾನ ಬರೋಕ್ಕೆ ಶುರುವಾಗಿದ್ದು 2008ರಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ. ಯಾಕಂದರೆ ಆವಾಗ ನಾವು ಕೂಡ ಮೊದಲನೇ ಬಾರಿಗೆ ಶಾಸಕರು, ಅನುದಾನ ಎಷ್ಟು ಬರ್ತದೆ ಅಂತ ಗೊತ್ತಿಲ್ಲ. ಆದರೆ ನಮ್ಮ ಸುದೈವ ಯಡಿಯೂರಪ್ಪ ಅವರು ಬಂದಾಗ ಧಾರಾಳವಾಗಿ ನಮ್ಮ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಟ್ಟರು. ಆಗ್ಲೇ ಕೆರೆಗಳ ಅಭಿವೃದ್ಧಿ ಆಗಿದ್ದು. ಅಲ್ಲಿಯವರೆಗೂ ಸ್ಯಾಂಕಿ ಟ್ಯಾಂಕು, ಹಲ್ಸೂರು ಟ್ಯಾಂಕ್ ಬಿಟ್ಟರೆ ಇನ್ಯಾವ ಕೆರೆಗಳಿಗೂ ದುಡ್ಡು ಕೊಟ್ಟಿರಲಿಲ್ಲ. ಕೆಂಪೇಗೌಡರ ಕಾಲದಲ್ಲಿ ಇದ್ದಂಥ 500 ಕೆರೆಗಳು 169 ಕೆರೆಗಳಿತ್ತು. ಇವತ್ತು ಕೂಡ ಸಮಗ್ರವಾಗಿ ಕೆರೆಗಳೇನಾದರೂ ಅಭಿವೃದ್ಧಿ ಆಗಿದೆ ಅಂದರೆ ಅದೊಂದು 64. ಈಗಲೂ ಕೂಡ ಕೆರೆಗಳಿಗೆ ಕಾಯಕಲ್ಪವನ್ನು ಕೊಡಬೇಕಾಗ್ತದೆ. ಅಧ್ಯಕ್ಷರೇ, ಇವತ್ತು ಕಳೆದ ಬಡ್ಜೆಟ್ಟಲ್ಲಿ 7,000 ಕೋಟಿ ರೂಪಾಯಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಒದಗಿಸ್ತೀವಿ ಅಂತೇಳಿ ಮಾಡಿದ್ರು. 7,000 ಕೋಟಿಯಲ್ಲಿ ಇಲ್ಲಿವರೆಗೂ ಕೂಡ ರಿಲೀಸ್ ಆಗಿರೋದು ಬರೀ 3,000 ಕೋಟಿ. ಉಪಮುಖ್ಯಮಂತ್ರಿಗಳು ಅವರ ಒಂದು ವಿವೇಚನೆಯಲ್ಲಿ 10 ಲಕ್ಷ ನಮ್ಮೆಲ್ಲ ಶಾಸಕರು ಕೊಟ್ಟರು. ಭಾಳ ಸರ್ಕಸ್ ಮಾಡಬೇಕಾಯ್ತು. 10 ಕೋಟಿ, ಅದರಲ್ಲೂ ನಮ್ಮ ರಾಮಮೂರ್ತಿ ಏನೋ ಅಂದ್ಬಿಟ್ಟ ಅಂತೇಳಿ 10 ಕೋಟಿ ಕೊಟ್ಟೇ ಇರಲಿಲ್ಲ. ಕೊನೆಗೆ ನಾವು ರಿಕ್ವೆಸ್ಟ್ ಮಾಡಿ 10 ಕೋಟಿಯನ್ನು ಕ್ಷೇತ್ರಕ್ಕೆ ಕೊಟ್ವಿ. ಅದಾದಮೇಲೆ ಮತ್ತೆ ನಮ್ಮ ಕ್ಷೇತ್ರಕ್ಕೆ ಒಂದು ಸ್ವಲ್ಪ ಅನುದಾನವನ್ನು 3,000 ಕೋಟಿಯಲ್ಲಿ ಕೊಟ್ಟರು. ಕಾಂಗ್ರೆಸ್ ಅವರು ಸ್ವಲ್ಪ ಜಾಸ್ತಿ ಕೊಟ್ಟರು, ನಮ್ಗೆ ಸ್ವಲ್ಪ ಕಡಿಮೆ ಕೊಟ್ಟರು. ನಾವೇನು ಅದ್ರ ಬಗ್ಗೆ ತಕರಾರು ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಾವಿದ್ದಾಗೂ ಅದನ್ನೇ ಮಾಡಿದ್ದೀವಿ. ಈ ರೀತಿಯಾಗಿ ಯಡಿಯೂರಪ್ಪರ ಕಾಲದಲ್ಲಿ ಶುರುವಾದಂಥ ಪ್ರಗತಿ ಕೆಲಸ ಮುಂದುವರಿಬೇಕಾಗಿತ್ತು. ಆಗ್ಲೇ ಬೀದಿ ದೀಪಗಳು ಬಂದಿದ್ದು, ಫುಟ್ಪಾತ್ಗಳು, ಫ್ಲೈಓವರ್ಸು, ಒಂದು ರೀತಿ ಪಾರ್ಕ್ಗಳು ಎಲ್ಲವನ್ನು ಕೂಡ ಸಮಗ್ರವಾಗಿ ದುಡ್ಡನ್ನು ಕೊಟ್ಕೊಂಡ್ಬಂದರು. ಇವನ್ BDAಯಿಂದ ಕೂಡ 800 ಕೋಟಿ ರೂಪಾಯಿ ಬೆಂಗಳೂರಿನ ಅಭಿವೃದ್ಧಿಗೆ ದುಡ್ಡನ್ನು ತಗೊಂಡಿದ್ವಿ. ಅವಾಗ ಸಿದ್ದಯ್ಯ ಅವರು ಕಮಿಷನರ್ ಆಗಿದ್ದರು. ಅದಾದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನವರು ಅವ್ರ ಕಾಲದಲ್ಲೂ ಒಂದು ಸ್ವಲ್ಪ ಅಭಿವೃದ್ಧಿಯನ್ನು ಕೊಟ್ಟರು. ಅದರಲ್ಲಿ 3 ಜನಕ್ಕೆ ಜಾಸ್ತಿ ದುಡ್ಡು ಹೋಗಿತ್ತು. ಅವಾಗ 3 ಜನಕ್ಕೆ ಹೋಗಿತ್ತು ಸ್ವಲ್ಪ ದುಡ್ಡು SBMಗಳಿಗೆ, ನಮಗೂ ಸ್ವಲ್ಪ ಕಡಿಮೆ ಇತ್ತು. ಅದಾದಮೇಲೆ ಮತ್ತೆ ಬೆಂಗಳೂರಿಗೆ ಗ್ರಾಂಟ್ ಅಂತ ಕೊಟ್ಟಿದ್ದು ಅಂತಂದರೆ ಮತ್ತೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಾದಾಗ, ಬಹುಶಃ ನಿಮ್ಗೊಂದು ಅಂಕೆ ಸಂಖ್ಯೆ ಹೇಳ್ತೀನಿ, ಗೊತ್ತಾಗಬೇಕಾಗ್ತದೆ. 2018-19 ಒಂದು ವರ್ಷಕ್ಕೆ ಕೊಟ್ಟಂತ ಗ್ರಾಂಟು 8,343 ಕೋಟಿ ಬೆಂಗಳೂರಿನ ಅಭಿವೃದ್ಧಿ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪ ಅವರು. ಅದಾದಮೇಲೆ ಶುಭ್ರ ಬೆಂಗಳೂರಲ್ಲಿ ಆಕ್ಟಿವಿಟೀಸ್ಗೆ ಸ್ಟಾರ್ ವಾಟರ್ ಇದು ಕಸದ ಇದಕ್ಕೋಸ್ಕರ 1,099 ಕೋಟಿ ಕೊಟ್ಟರು. 110 ಹಳ್ಳಿಗಳದು ಈಗೇನು ನಮಗೆ ಸ್ಯಾನಿಟರಿ ಕಾವೇರಿ ನಡೀತಾ ಐತೆ 1,000 ಕೋಟಿ ಕೊಟ್ಟರು. ಬಡ್ಜೆಟ್ ಗ್ರಾಂಟು ಸರ್ಕಾರದ ಬಡ್ಜೆಟಲ್ಲಿ 1,500 ಕೋಟಿ ಕೊಟ್ಟರು. ಅಮೃತ ನಗರೋತ್ಥಾನ ವರ್ಕ್ಸು 6,000 ಕೋಟಿ ಕೊಟ್ಟರು. ಅದಾದಮೇಲೆ ಸ್ಟಾರ್ ವಾಟರ್ ರೇಂಜ್ ಫ್ಲಡ್ಸ್ ಆಯಿತು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗೆ ಆಗಿದ್ದಾಗ 350 ಕೋಟಿ ರೂಪಾಯಿ ಕೊಟ್ಟರು. ಈಗ 1,000 ಕೋಟಿ ವರ್ಲ್ಡ್ ಬ್ಯಾಂಕಲ್ಲಿ ಲೋನ್ ಮಾಡಿ ಸ್ಟಾರ್ ವಾಟರ್ ರೇಂಜ್ ಕೊಟ್ಟವ್ರೆ, ಟೆಂಡರ್ ಆಗಿದೆ, ಪ್ರಶ್ನೆ ಬೇರೆ. ಒಟ್ಟು ನಮ್ಮ ಸರ್ಕಾರದ ಕೊನೆ 3-4 ವರ್ಷದಲ್ಲಿ 18,292 ಕೋಟಿಯನ್ನು ಬೆಂಗಳೂರಿಗೆ 3-3.5 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರು. ಈಗ ನಾನು ಮೇಜರ್ ಇದಕ್ಕೆ ಬರ್ತೀನಿ. ಬಹಳ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಟನಲ್ ರೋಡ್. ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ನಾವು ಬೆಂಗಳೂರು ಒಳಗಡೆ ಬರಬೇಕಾದ್ರೆ ಬಹಳ ಟ್ರಾಫಿಕ್ ಇತ್ತು. ST ಮಾಲಿಂದ ಈಗ ಸ್ವಲ್ಪ ಕ್ಲಿಯರ್ ಆಗಿದೆ. ಅದು ಕೂಡ ನಾನು ನಮ್ಮ ಸರ್ಕಾರ ಇದ್ದಾಗ ನಾನು BDA ಚೇರ್ಮನ್ ಆಗಿದ್ದೆ. ನಾನು ಚೇರ್ಮನ್ ಆಗೋ ಮೊದಲು 7 ವರ್ಷಗಳಿಂದನೇ ಟೆಂಡರ್ ಕರೆದಿದ್ರು. ಆದರೆ BDAಯಲ್ಲಿ ದುಡ್ಡಿಲ್ಲ ಅಂತೇಳಿ ನಿಲ್ಸಾಕಿದ್ರು. ನಾನು ಅಧ್ಯಕ್ಷನಾದ್ಮೇಲೆ ಇವತ್ತೇನು ಫ್ಲೈಓವರ್ ಆಗಿದೆ ಹೆಬ್ಬಾಳ ಫ್ಲೈಓವರು, ಗುದ್ಲಿ ಪೂಜೆಯನ್ನು ಮಾಡಿ ಟೆಂಡರ್ ಮಾಡಿ ಅವರಿಗೆ ಕೆಲಸವನ್ನು ಮಾಡಿದ್ವಿ. ಉದ್ಘಾಟನೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ರು. ಆ ಕಾರ್ಯಕ್ರಮ ನಾನು ಕೂಡ ಹೋಗಿದ್ದೆ. ಈ ಕೆಲಸವನ್ನು 7 ವರ್ಷನೂ ಮಾಡಿರಲಿಲ್ಲ. ಈಗ ಟನಲ್ ರೋಡ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅಧ್ಯಕ್ಷ, ಇದರಲ್ಲಿ ಇರ್ತಕ್ಕಂಥ ಟನಲ್ ರೋಡ್ದು ತಾವು ಸಂಪೂರ್ಣವಾಗಿ ಬಹಳ ಜನಕ್ಕೆ ಗೊತ್ತಿಲ್ಲ. ದಾಖಲೆಗಳನ್ನು ಕೂಡ ತಗೊಂಡೇ ನಾನು ಮಾತಾಡ್ತಾ ಇದ್ದೀನಿ. ಹಿಂದೆ
ಅರಮನೆ ಮೈದಾನ 13 ಎಕರೆಯನ್ನ ರಸ್ತೆ ವಿಸ್ತಾರ ಮಾಡಬೇಕು ಅಂತೇಳಿ ಇಂದಿನ ಸರ್ಕಾರಗಳು ಅದಕ್ಕೆ TDR ಕೊಟ್ಟು ಜಾಗ ತಗೊಬೇಕು ಅಂತೇಳಿ BBMPಯಿಂದ ಕಾಂಪೌಂಡ್ ಹಾಕ್ಬಿಟ್ರು. ಈಗ ನೋಡಿರ್ಬೋದು ನೀವು, ಜಾಗ ಬಿಟ್ಟವ್ರೆ, ಕಾಂಪೌಂಡ್ ಹಾಕವ್ರೆ. ಇದಾದ್ಮೇಲೆ TDR ಕೊಡ್ತಕ್ಕಂಥ ಪರಿಹಾರ ಕೊಡ್ತಕ್ಕಂಥ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ವರೆಗೂ ಹೋಯ್ತು ಕೇಸು. 13 ಎಕರೆಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ದು ಎಷ್ಟು ಗೊತ್ತಾ? 3,200 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು TDR. ರಾಜ್ಯ ಸರ್ಕಾರ ಹೇಳ್ತು ಇಷ್ಟು ದೊಡ್ಡ ಮೊತ್ತವನ್ನು ಕೊಟ್ಟು ನಾವು ರಸ್ತೆ ವಿಸ್ತಾರ ಮಾಡಕ್ ಆಗೋದಿಲ್ಲ ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿದ್ರು. ಈಗ ರಸ್ತೆ ನಮ್ ಬೇಡ ಅಂತೇಳಿ ಸರ್ಕಾರ ಕೈ ಬಿಡ್ತು. ಈಗ ಟನಲ್ ರೋಡ್ ಅಧ್ಯಕ್ಷರೇ ಈಗಾಗಲೇ DPR ಮಾಡವ್ರೆ. ಅದರಲ್ಲಿ 5 ಎಕ್ಸಿಟ್ ಅಂಡ್ ಎಂಟ್ರಿ ಪಾಯಿಂಟ್ ಕೊಟ್ಟಿರ್ತಕ್ಕಂಥದ್ದು. ಒಂದು ST ಮಾಲ್ ಆದ್ಮೇಲೆ ಪ್ಯಾಲೇಸ್ ಗ್ರೌಂಡ್ ಹತ್ರ ಮೇಕ್ರಿ ಸರ್ಕಲ್ಲು, ಅದಾದ್ಮೇಲೆ ರೇಸ್ ಕೋರ್ಸು, ಲಾಲ್ ಬಾಗು, ಸಿಲ್ಕ್ ಬೋರ್ಡ್. ಇದೇನು ಅಂತಂದ್ರೆ ಬೂಟ್ ಸಿಸ್ಟಮ್ ಅಲ್ಲಿ ಬಿಲ್ಟ್ ಆಪರೇಟ್ ಓನ್ ಟ್ರಾನ್ಸ್ಫರ್ ಅಂತೇಳಿ, ಓನ್ ಆಪರೇಟ್ ಟ್ರಾನ್ಸ್ಫರ್ ಅಂದ್ರೆ 44 ವರ್ಷ ಯಾರು ಕನ್ಸಿಷನರ್ ಅದನ್ನ ಟೆಂಡರ್ ಮಾಡ್ಕೊಂತಾನೆ ಅವನಿಗೆ 44 ವರ್ಷ ರೈಟ್ಸ್ ಕೊಟ್ಟವ್ರೆ, ಪ್ಲಸ್ 10 ವರ್ಷ ಅಂದ್ರೆ ಒಟ್ಟು 54 ವರ್ಷ ಯಾರು ಟನಲ್ ಮಾಡ್ತಾರೆ ಅವನಿಗೆ ಟೋಲ್ ತಗೊಳೋದಕ್ಕೆ, ಅಡ್ವರ್ಟೈಸ್ಮೆಂಟ್ ಹಾಕೊಳ್ಳೋದಕ್ಕೆ, ಅದಕ್ಕಿಂತ ಜಾಸ್ತಿ ಹೇಳ್ತೀನಿ ಮುಂದಕ್ಕೆ. ಆ ಟನಲ್ಗಳೇನು 5 ಕಡೆ ಇರ್ತದೆ, ಅವನು ಯಾರ ಹೆಸರು ಬೇಕಾದ್ರೂ ಇಟ್ಕೊಬಹುದು, ಅವನಿಗೆ ಕೊಟ್ಬಿಟ್ಟವ್ರೆ. ಯಾರ ಹೆಸರು ವಿದೇಶದವ್ರದಾದ್ರೂ ಇಟ್ಕೋ, ದೇಶದವ್ರದಾದ್ರೂ ಇಟ್ಕೋ, ಬಹುಶಃ ಅವನು ಅದ್ರ ಮೇಲೆ ಆಕ್ಷನ್ ಮಾಡ್ಕೊಂಡು ಯಾರ ಎಷ್ಟು ಬಿಟ್ಟು ಕೂಗ್ತಾರೋ ಅವ್ರ ಹೆಸರನ್ನ ಆ 5 ಕೊಡ್ಬೋದು ಅಂತೇಳಿ ಇವತ್ತು ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು. 17 ಕಿಲೋಮೀಟರ್ ಎಲ್ಲಿಂದ ST ಮಾಲಿಂದ ಸಿಲ್ಕ್ ಬೋರ್ಡ್ ವರ್ಗು 3 ಲೇನು ಟನಲ್ ಹೊಡೆಯುವಂಥದ್ದು. ಅಧ್ಯಕ್ಷರೇ 1 ಕಿಲೋಮೀಟರ್ಗೆ 1,007 ಕೋಟಿ ರೂಪಾಯಿ ಖರ್ಚಾಗ್ತದೆ. 1 ಕಿಲೋಮೀಟರ್ಗೆ 1,007 ಕೋಟಿ ರೂಪಾಯಿ ಟನಲ್ ಖರ್ಚಾಗ್ತದೆ. ಅಂದ್ರೆ 17,000 ಕೋಟಿ ಹೆಚ್ಚು ಕಮ್ಮಿ ಅಷ್ಟನ್ನ ಅನುಮೋದನೆಯನ್ನು ಮಾಡಿ ಅದು ಹುಡ್ಕೋಯಿಂದ ಲೋನನ್ನು ತಗೊಬೇಕು ಅಂತೇಳಿ ಅದು ಸರ್ಕಾರ ಅನುಮೋದನೆಯನ್ನು ಆಗೋಗಿದೆ. ಟೋಲ್ ಎಷ್ಟು ಫಿಕ್ಸ್ ಮಾಡಿದಿರಿ ನೀವು? 19 ರೂಪಾಯಿ ಕಿಲೋಮೀಟರ್ಗೆ. ಅದೇನು ಮೊದಲನೇ ಸರಿಗೆ, ಅದಾದ್ಮೇಲೆ ರಿವೈಸ್ ಆಗ್ತಾ ಹೋಗ್ತಾ ಇರ್ತದೆ. ಅಧ್ಯಕ್ಷ, ಇದರಲ್ಲಿ 3,200 ಕೋಟಿ 13 ಎಕರೆಗೆ TDR ಕೊಡಕ್ಕಾಗಿಲ್ಲ ಸರ್ಕಾರದಲ್ಲಿ. ಇಲ್ಲಿ ನೋಡ್ರಿ, ಈಗ ಹೇಳ್ತೀನಿ. ಪ್ಯಾಕೇಜ್ 1 ಹೆಬ್ಬಾಳ ಸ್ಟಾರ್ಟಿಂಗ್ ಪಾಯಿಂಟ್ ಎಕ್ಸ್ಟ್ರಾ 5 ಎಕರೆ 10 ಗುಂಟೆ ಜಾಗವನ್ನ ಅಲ್ಲಿ ಅಕ್ವಿಜೇಷನ್ ಮಾಡಬೇಕಾಗ್ತದೆ. ಯಾಕಂದ್ರೆ ಎಂಟ್ರಿ ಪಾಯಿಂಟು, ಎಕ್ಸಿಟ್ ಪಾಯಿಂಟು, ಅದರಲ್ಲಿ ಪಾರ್ಕಿಂಗ್ ಅಲ್ಲಿ ಬರತಕ್ಕಂಥ ದುಡ್ಡು ಕನ್ಸಿಷನರ್ದೆ. ಮತ್ತೆ ಅವನು ಮಾಲ್ ಬೇಕಾದ್ರೂ ಕಟ್ಕೊಬಹುದು, ಶಾಪಿಂಗ್ ಮಾಲ್ ಬೇಕಾದ್ರೂ ಮಾಡ್ಬೋದು. ಅದರ ಪೂರ್ತಿ ಲಾಭ ಕನ್ಸಿಷನರೇ ತಗೊಂತಾನೆ. ಇಲ್ಲಿ ನೋಡಿ, 5 ಎಕರೆ 10 ಗುಂಟೆ ಆಯ್ತಾ? ಪ್ಯಾಲೇಸ್ ಗ್ರೌಂಡು 5.94, ಆಲ್ಮೋಸ್ಟ್ ಆಲ್ 6 ಎಕರ್ಸ್ ಅಲ್ಲಿ ಜಾಗ ತಗೊಬೇಕು. ನೀವು ಅರಮನೆ ಮೈದಾನದಲ್ಲಿ 13 ಎಕರೆಗೆ ದುಡ್ಡು ಆಗ್ತದೆ ಕೊಡಲ್ಲ ಅಂದಮೇಲೆ ಮೇಕ್ರಿ ಸರ್ಕಲ್ ಹತ್ರ ಎಲ್ಲಿ ಜಾಗ ಅಕ್ವಿಜೇಷನ್ ಮಾಡ್ತೀರಿ? 2 ಕಡೆ ಮಿಲಿಟರಿ ಜಾಗ ಐತೆ, ಅದು ಬಿಟ್ರೆ ಮತ್ತೆ ಪ್ಯಾಲೇಸ್ ಗ್ರೌಂಡ್ಗೆ ಹೋಗ್ಬೇಕು ನೀವು. ಎಲ್ಲಿ ಈ ಒಂದು ಯೋಜನೆ ಮಾಡಕ್ ಆಗ್ತದೆ? ಅದಾದ್ಮೇಲೆ ನೋಡಿ ಅಧ್ಯಕ್ಷರೇ, ರೇಸ್ ಕೋರ್ಸ್ ರೋಡಲ್ಲಿ 3.32 ಎಕರೆ ಜಾಗವನ್ನ ಕನ್ಸಿಷನರ್ಗೆ ಅಕ್ವಿಜೇಷನ್ ಮಾಡಿಕೊಡ್ಬೇಕು ರಾಜ್ಯ ಸರ್ಕಾರ. ಲಾಲ್ಬಾಗು 3.78 ಏಕರ್ಸ್, ಸಿಲ್ಕ್ ಬೋರ್ಡ್ 4.22 ಏಕರ್ಸ್, ಒಟ್ಟು 22 ಎಕರೆ 36 ಗುಂಟೆ ಜಾಗವನ್ನ ಮೇಲ್ಮಟ್ಟದಲ್ಲಿ, ಒಳಗಡೆದೇನು ಅಕ್ವಿಜೇಷನ್ ಇಲ್ಲ, ಟನಲ್ ಹೊಡಿತಾರೆ, ಅದಕ್ಕೇನು ದುಡ್ಡು ಕೊಡಂಗಿಲ್ಲ, ಮೇಲ್ಮಟ್ಟದಲ್ಲಿ ಇಷ್ಟು ಜಾಗ ಕೊಡಬೇಕು. 13 ಎಕರೆಗೆ 3,200 ಅಂದ್ರೆ 22ಗೆ ಎಷ್ಟಾಗ್ತದೆ ಲೆಕ್ಕ ಹಾಕ್ಬಿಟ್ರೆ 5,000 ಕೋಟಿಯಷ್ಟು ಬೆಲೆ ಬಾಳ್ತಕ್ಕಂಥ ಜಾಗವನ್ನ ಸರ್ಕಾರ ಅಕ್ವಿಜೇಷನ್ ಮಾಡಿ ಕನ್ಸಿಷನರ್ ಕೊಡಬೇಕು. ನಾವು ಯಾವುದು ಅಣ್ಣ ನಿಮ್ಮ ಪರಿಹಾರ ಏನ್ ಹೇಳಿ? ಬೆಂಗಳೂರಿನ ಟ್ರಾಫಿಕ್ ವಿಷಯಕ್ಕೆ ಪರಿಹಾರದ ಬಗ್ಗೆ ನೀವು ಸ್ಪೀಕರ್ ಸ್ಟೀಲ್ ಬ್ರಿಡ್ಜ್ ಅನ್ನ ಮಾಡಬೇಡಿ, ಟನಲ್ ರೋಡ್ ಮಾಡಬೇಡಿ, ಪೆರಿಫೆರಲ್ ರೋಡ್ ಮಾಡಬೇಡಿ ಅಂತ ಹೇಳ್ತಾ ಹೋದ್ರೆ ಪರಿಹಾರ ಹೇಳ್ತೀನಿ. ಪರಿಹಾರ ಏನ್ ಹೇಳಿ? ಸುಮ್ಮನೆ ನೀವು ಸಮಸ್ಯೆಗಳು ಎಲ್ರಿಗೂ ಗೊತ್ತು, ಸಮಸ್ಯೆ ಏನು ಅಂತ ಎಲ್ಲರಿಗೂ ಎಲ್ಲಿ ಗೊತ್ತಾಯ್ತು? 22 ನಿಮ್ ಕಾಲಾವಧಿಯಲ್ಲಿ ಪರಿಹಾರ ಒಂದು ಹೇಳ್ತೀನಿ ಗುಂಡ್ರಾಯಣ್ಣ,
ಯಾಕೆ ನೀನು ನಮ್ಮ ಬರೀ ಸ್ನೇಹಿತ ಟೀಕೆ ಮಾಡೋದೇ ಆಗ್ಬಿಡ್ಬಾರ್ದು. ವಿಶ್ವನಾಥ್ ಅಲ್ಲ ಒಂದೇ ನಿಮಿಷ. ಕೇಂದ್ರ ಸರ್ಕಾರದ ದಿನೇಶ್ ಟೀಕೆ ಮಾಡ್ಬೋದು ಇಲ್ಲಿ. ದಿನೇಶ್ ಅವರೇ, ಪರ್ಯಾಯ ಏನು ಹೇಳ್ತಿರಲ್ಲ, ಕೆರೆಗಳೇನ ಪರಿಹಾರನ, ಪಾರ್ಕ್ಗಳು ಮುಳುಗಿಸೋದೇನ ಪರಿಹಾರ? ಬೇರೆ ಜಾಗ ತಗೊಳ್ಳಿ. ಬೇರೆ ಜಾಗ ಇಲ್ವಾ ನಿಮ್ಗೆ? ನಾವೇನು ಟನಲ್ ರೋಡ್ ಮಾಡಬೇಡಿ ಅಂತ ಹೇಳಲ್ಲ, ಮಾಡಿ. ಪಾರ್ಕ್ಗಳು ಬಿಡಿ, ಅದು ಲಂಗ್ ಸ್ಪೇಸ್. ಈಗಲೇ ನಾವು ಡೆಲ್ಲಿ ನೋಡ್ತಾ ಇದ್ದೀರಿ ಯಾವ ಪರಿಸ್ಥಿತಿ ಇದೆ. ಬೆಂಗಳೂರು ಮುಂದೊಂದು ದಿನ ಅದೇ ಪರಿಸ್ಥಿತಿ. ಒಂದೇ ನಿಮಿಷ ಕೂತ್ಕೊಳ್ಳಿ. ಅದೇ ಕೋರ್ಸ್ ಅನ್ನ ನಾವು ಶಿಫ್ಟ್ ಕೂತ್ಕೊಳ್ಳಿ. ಒಂದೇ ನಿಮಿಷ ಪಾರ್ಕ್ ಆಗಿ ಮಾತಾಡಿದ್ರಲ್ಲ, ನಾವೇನ್ ಮಾತಾಡಿಲ್ಲ. ಕೂತ್ಕೊಳ್ಳಿ ಆಯ್ತು. ಬಗ್ಗೆ ಲಂಗ್ ಸ್ಪೇಸ್ ಬಗ್ಗೆ ನಮಗೆ ಬಹಳಷ್ಟು ನಿಮ್ಮಷ್ಟೇ ಕಾಳಜಿ ನಮಗೂ ಇದೆ. ಇದ್ದಿದ್ರೆ ಯಾಕೆ ಪಾರ್ಕ್ ನ ಮಾಡ್ತಾ ಇದ್ರಿ? ಕಾಳಜಿ ಇದ್ದಿದ್ರೆ, ಕಾಳಜಿ ಐತೆ ಅಂತ ಹೇಳ್ಬಿಟ್ಟು ಪಾರ್ಕ್ಗಳು ಮುಳುಗಿಸೋದ? ಪ್ರಾಜೆಕ್ಟ್ ಮಾಡಿದಾಗ ಅದಕ್ಕೆ ಅನಿವಾರ್ಯವಾಗಿ ಅನಿವಾರ್ಯ ಎಲ್ಲಿ ಬರ್ತದೆ? ನೀವು ಬೇಕು ಅಂತ ಪಾರ್ಕ್ಗಳನ್ನ ಗುರುತು ಮಾಡಿದ್ದೀರಾ, ಮಾತಾಡೋದೈತೆ. ಬೇಕು ಅಂತ ಪಾರ್ಕ್ಗಳನ್ನ ಗುರುತು ಮಾಡಿರೋದು ನೀವು. ಉಪಮುಖ್ಯಮಂತ್ರಿ ಬಂದು ಉತ್ತರ ಕೊಡ್ತಾರೆ, ಕೊಡ್ಲಿ. ವೈಜ್ಞಾನಿಕವಾಗಿ ನೀವ್ ಹೇಳಿದ್ರಲ್ಲ, ಸುಮ್ಮನೆ ನಮ್ಮ ಇಷ್ಟಾನುಸಾರ ರೋಡ್ ಎಲ್ ಬೇಕೋ ತಗೊಂಡೋಗಕ್ ಆಗೋದಿಲ್ಲ, ಎಲ್ ಬೇಕೋ ನಾವು ಏರ್ಸಕ್ ಆಗೋದಿಲ್ಲ. ಅದಕ್ಕೊಂದು ಸೈಂಟಿಫಿಕ್ ಆಗಿ ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ಮಾಡಬೇಕು. ಅದ್ರ ಮಾಡಿದಾಗ ಕೆಲವು ಒಂದು ಸಮಸ್ಯೆಗಳು ಬಂದೇ ಬರ್ತದೆ. ಒಂದು ಏರ್ಪೋರ್ಟ್ ಮಾಡಬೇಕಾದ್ರೆ ನೀವೆಲ್ಲ ಅಕ್ವೈರ್ ಮಾಡಲ್ವಾ ರೈತರ ಭೂಮಿ? ಅವಾಗ ಯಾಕೆ ಅಕ್ವೈರ್ ಮಾಡ್ಬೇಕು ರೈತರ ಭೂಮಿನ? ಮಾಡಬೇಡಿ. ಇದೇ ತರ ಪ್ರತಿಯೊಂದು ಕೂಡ ಒಂದು ವೈಜ್ಞಾನಿಕವಾದ ಚಿಂತನೆ ಇರ್ತದೆ. ಅದನ್ನ ಅಪ್ಲೈ ಮಾಡಿ ಅಲ್ಲಿ ಏನಾದ್ರೂ ನಿಜವಾಗ್ಲೂ ಅವೈಜ್ಞಾನಿಕವಾಗಿದ್ರೆ ತಾವ್ ಹೇಳಿ. ಅವೈಜ್ಞಾನಿಕ ಅಲ್ಲ, ಒಂದೇ ಒಂದು ನಾನು ಉತ್ತರ ಕೊಡ್ತೀನಿ. ಮತ್ತೆ ಅವೈಜ್ಞಾನಿಕ ಅಂತಲ್ಲ, ಅದೇನೋ ಮಾರಿ ಕಣ್ಣು ಓರಿ ಮೇಲೆ ಅಂದಂಗೆ ನೀವು ಬಿರಿ ಪಾರ್ಕ್ಗಳ ಮೇಲೆ ಯಾಕೆ ಮಾಡ್ತೀರಾ? ಕೆರೆಗಳ ಮಾಡ್ತೀರಾ? ಬೇಕಾದಷ್ಟು ಜಾಗ ಐತಲ್ಲ, ಪ್ರೈವೇಟ್ ಜಾಗಗಳು ಅಕ್ವೈರ್ ಮಾಡಿ. ಬಿರಿ ಪಾರ್ಕ್ಗಳು, ನೀವು ಕೆರೆಗಳನ್ನ ನೀವು ಅಲ್ಲಿ ಮಾಡಿದ್ರೆ ಎಂಟೈರ್ ಪಾರ್ಕ್ ಹೊರಟೋಗ್ತದೆ, ಕೆರೆ ಹೊರಟೋಗ್ತದೆ. ನೀವು ಅಲ್ಲಿ ಟನಲ್ ರೋಡ್ ಮಾಡ್ಕೊಂಡ್ರೆ ಕೆರೆ ಪಕ್ಕದಲ್ಲಿ ನೀರಲ್ಲಿ ಶೇಖರಣೆ ಆಗ ಸಾಧ್ಯ ಇರ್ತದೆ. ಸಮುದ್ರ ಕೆಳಗಡೆ ಅಶೋಕ್, ನೀವು ಟೆಕ್ನಿಕಲ್ ಆಗಿ ಸಮುದ್ರದ ಕೆಳಗಡೆ ನಮ್ದೇನು ಟನಲ್ ರೋಡ್ಗೆ ವಿರೋಧ ಇಲ್ಲ, ಟನಲ್ ರೋಡ್ಗೆ ವಿರೋಧ ಇಲ್ಲ, ಮಾಡಗಳಿ. ಆದರೆ ಯಾವ ಪಾರ್ಕ್ನು ಕೆರೆ ಮುಳುಗಿಸ್ಬೇಡಿ. ಅಷ್ಟು ಅವೈಜ್ಞಾನಿಕವಾದ ಯಾರಾದ್ರೂ ಬಂದ ದುಡ್ಡು ಹಾಕಿ ಮಾಡ್ತಾರ ಸುರಂಗ ಮಾರ್ಗವನ್ನ, ಅವ್ರು ಬಂಡವಾಳ ಹಾಕ್ಬೇಕಲ್ಲ. ಮಾಡೋರ್ಗೆ ಈಗ ನಾನು ಆಗ್ಲೇ ಪ್ರಾರಂಭದಲ್ಲಿ ಹೇಳಿದೆ, ಯಾವುದೇ ಡೆವಲಪ್ಮೆಂಟ್ ವರ್ಗೆ ನಾವು ಅಡ್ಡ ಮಾಡಲ್ಲ ಸರ್. ಹೇಳ್ತೀನಿ, PRR ರೋಡ್ ಬಂದಾಗ ನಾನೇ ನಿಂತ್ಕೊಂಡು DCM ಅವ್ರಿಗೆ ಹೇಳಿ ಟೆಂಡರ್ ಮಾಡಿ ನಾನು ನಿಂತ್ಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು. ಇಲ್ಲಿ ಏನ್ ಸಮಸ್ಯೆ ಆಗ್ತದೆ ಅಂದ್ರೆ, ನೀವು 22 ಎಕರೆಗೆ ದುಡ್ಡು ಕೊಡ್ಬೇಕಲ್ವಾ? ಮತ್ತೆ ಒಂದು, ನೀವು ಟನಲ್ ರೋಡ್ಗೆ ಅವನಿಗೆ ಅಷ್ಟು ಅನುಕೂಲ ಮಾಡಿಕೊಟ್ಟಿದ್ದೀರಿ, ಯಾರು ಕನ್ಸಿಷನರ್ಗೆ. ಈಗಾಗಲೇ ಹೇಳಿದ್ರು, ಇದ್ರಲ್ಲಿ ಬಹುಶಃ ಅದಾನಿ ಅವರೇನೆ ಪಾರ್ಟಿಸಿಪೇಟ್ ಮಾಡೋದು, ಮೋಸ್ಟ್ಲಿ ಅವ್ರಿಗೆ ಫೈನಲೈಸ್ ಆಗ್ತದೇನೋ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಮಾತಾಡ್ತೀವಿ ನಾವೆಲ್ಲ ಕೂಡ. ಅಧ್ಯಕ್ಷರೇ, ಟೋಲ್ 19 ರೂಪಾಯಿ ಹಾಕ್ತಾರೆ. ನಾವು ಸ್ಕೂಲ್ಗೆ ಮಕ್ಕಳು ಕರ್ಕೊಂಡು ಬೇಕಾದಾಗ ಟನಲ್ ರೋಡಲ್ಲೇ ಹೋಗ್ತೀವಿ ಅನ್ಕೊಳ್ರಿ. ಸ್ಕೂಲ್ಗೆ ಹೋಗ್ಬಿಟ್ಟು ವಾಪಸ್ ಬರ್ತಾರೆ, ನಮ್ಮ ಮನೆ ಹೆಂಗಸರೋ ಯಾರೋ, ಕಿಲೋಮೀಟರ್ಗೆ 19 ರೂಪಾಯಿ. ಇನ್ನೇನು 17 ಕಿಲೋಮೀಟರ್ಗ 350 ರೂಪಾಯಿ ಆಗ್ತದೆ ಇಲ್ಲಿಂದ ಅಲ್ಲಿ ಹೋಗೋಕೆ. ತಿರ್ಗಾ ಸಾಯಂಕಾಲ ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ವಾಪಸ್ ಕರ್ಕೊಂಬರ್ಬೇಕಾಗ್ತದೆ. 4 ಸರಿಗೆ 350 ಎಲ್ಲಿ ಕೊಡಕ್ಕಾಗ್ತದೆ ಅಧ್ಯಕ್ಷರೇ? ಇಲ್ಲೈತೆ ಇದ್ರಲ್ಲಿ ಮಾಡಿರೋದು. ಅದನ್ನ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅದಕ್ಕೆ ಪರಿಹಾರ ನೀವು ಹುಡುಕ್ಬೇಕಾಗ್ತದೆ. ಮತ್ತೆ ಟೋಲ್ ಆಕ್ಟ್ ಒಂದು ಮಾಡ್ಕೊಂಡವ್ರೆ, ನಮ್ಮಲ್ಲಿ ಗೆಜೆಟ್ ಐತೆ. ಅದರಲ್ಲಿ ಯಾವುದೇ ಪುರಸಭೆ, ನಗರಸಭೆ, ಕಾರ್ಪೊರೇಷನ್ ಅಲ್ಲಿ 10 ಕಿಲೋಮೀಟರ್ ದೂರದವರೆಗೂ ಟೋಲ್ ಕಲೆಕ್ಟ್ ಮಾಡಂಗಿಲ್ಲ, ಟೋಲ್ ಹಾಕಂಗಿಲ್ಲ. ವರ್ಸ್ಟ್ ಕಮ್ ವರ್ಸ್ಟ್ ಏನಾಯ್ತು ಅಂದ್ರೆ 5 ಕಿಲೋಮೀಟರ್ ಮ್ಯಾಕ್ಸಿಮಮ್, ಅದರೊಳಗಡೆ ಟೋಲ್ ಕಲೆಕ್ಟ್ ಮಾಡಂಗಿಲ್ಲ ಅಂತೇಳಿ ಸರ್ಕಾರದ ಆದೇಶ ಐತೆ, ಗೆಜೆಟ್ ಆಗೈತೆ. ನೀವ್ ಯಾಕೆ ಇಲ್ಲಿ ಟೋಲ್ ಹಾಕ್ತೀರಿ? ಟೋಲ್ ಇಲ್ದೇನೆ ಕನ್ಸಿಷನರ್ ನೀವೇನು ಅಂದ್ರೆ 54 ವರ್ಷ ಇಡೀ ಬೆಂಗಳೂರಿನ 5 ಹೃದಯ ಭಾಗದ ಜಾಗಗಳನ್ನ ಪಾರ್ಕಿಂಗಿಗೆ, ಟೋಲ್ಗೆ, ಅಡ್ವರ್ಟೈಸ್ಮೆಂಟ್ಗೆ, ಹೆಸರು ಇಟ್ಕೊಳೋದಕ್ಕೆ, ಮತ್ತೆ ಕಾಂಪ್ಲೆಕ್ಸ್ ಕಟ್ಕೊಳೋದಕ್ಕೆ ಇಷ್ಟಕ್ಕೂ ಕೊಟ್ಟಿರ್ತಕ್ಕಂಥದ್ದು. ಇದು ನಮ್ದು ಅಬ್ಜೆಕ್ಷನ್. ಬಿಟ್ರೆ ಟನಲ್ ರೋಡ್ ಮಾಡೋದಕ್ಕೆ ನಮ್ದು ಯಾವುದೂ ಇಲ್ಲ. ಇದು ಬಹಳ ಸೀರಿಯಸ್ ಆಗಿರ್ತಕ್ಕಂಥದ್ದು. ಇದ್ರ ಮಧ್ಯದಲ್ಲಿ ಮೊನ್ನೆ ಬಜೆಟ್ ಅಲ್ಲಿ ಇನ್ನೊಂದು ಅನೌನ್ಸ್ ಮಾಡಿದ್ರು. ಅದೇ ST ಮಾಲ್ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ವರೆಗೂ BDA ಕಡೆಯಿಂದ 2 ತಿರ್ಗಾ ಸುರಂಗ ರೋಡ್ ಹೊಡಿತೀವಿ ಅಂತ ಹೇಳವ್ರೆ. ನಮ್ಗೆ ಅರ್ಥ ಆಗದೆ ಇರೋದು, ಈ ಟನಲ್ ರೋಡ್ ಹೋಗ್ತಾ ಐತೆ, ಮೇಕ್ರಿ ಸರ್ಕಲ್ ಅಲ್ಲೇ ಆಚೆಗೆ ಬರ್ತಾ ಐತೆ. ನೋಡ್ರಿ ಬಜೆಟ್ ಅಲ್ಲಿ ಐತೆ, ಅದರಲ್ಲಿ 2250 ಕೋಟಿ BDA ವತಿಯಿಂದ ಮಾಡ್ತೀವಿ ಅಂತ ಹೇಳಿ. ಎಕ್ಸ್ಟ್ರಾ ಇದು ಟನಲ್ ರೋಡ್ ಎಲ್ಲಿ ಹೊಡಿತೀರಿ, ಎಲ್ಲಿ ತಗೊಂಡ್ಬರ್ತೀರಿ? ಅದಾಯ್ತಾ? ಅದಾದ್ಮೇಲೆ ಇನ್ನೊಂದು ಅನೌನ್ಸ್ ಮಾಡಿದಿರಿ, ಹೆಬ್ಬಾಳ ಜಂಕ್ಷನ್ ಇಂದ ಸುರಂಗ ಮಾರ್ಗ ಮತ್ತೆ ಮೇಲ್ಸೇತುವೆ, ಎಲಿವೇಟೆಡ್ ಫ್ಲೈಓವರ್, ಕೆಳಗಡೆ ಒಂದು ಟನಲ್ ರೋಡು,
ಸುರಂಗ ಮಾರ್ಗ, ಎಲಿವೇಟೆಡ್ ಫ್ಲೈಓವರ್. ಇದು ವೈಜ್ಞಾನಿಕವಾಗಿ ಸಾಧ್ಯನೇ? ಇದನ್ನ ಮಾಡೋಕ್ಕಾಗ್ತದೆ ಇದ್ರದ್ದು? ಆಯ್ತು, ಅಟ್ಲೀಸ್ಟ್ ಬೆಂಗಳೂರಲ್ಲಿ ನಮ್ಮ ಎಲ್ಲ MLAಗಳು ಕರೆದ್ಬಿಟ್ಟು ಪ್ರೆಸೆಂಟ್ ಮಾಡ್ರಿ ಯಾವ ಥರ ಅಂತೇಳಿ. ನಾವು ಹಿಂದೆ ಸ್ಟೀಲ್ ಬ್ರಿಡ್ಜ್ ಇದ್ದಾಗ ನಾವು ವಿರೋಧ ಮಾಡಿದ್ವಿ, ಜಾರ್ ಸಾಹೇಬ್ರಾಗ ಇದ್ದಾಗ ಹೇಳಿದ್ವಿ, ನೀವು ಸ್ಟೀಲ್ ಬ್ರಿಡ್ಜ್ ಮಾಡೋದಕ್ಕೆ ನಮಗೆ ವಿರೋಧ ಇಲ್ಲ, ಆದರೆ ನೀವು ಮೂಲ ಅಮೌಂಟ್ಗೂ 400 ಕೋಟಿ ಜಾಸ್ತಿ ಆಯಿತು. ಯಾಕಾಯಿತು ಎಕ್ಸ್ಪ್ಲೇನ್ ಮಾಡ್ರಿ ಅಂತಂದರೆ ಅವರು ತಾಳ್ಮೆ ನಿಲ್ದಂಗೆ ಕೂಗಾಡ್ಬಿಟ್ರು, ಕ್ಯಾನ್ಸಲ್ ಆಗೋಯ್ತು. ಇವಾಗ ಸ್ಟೀಲ್ ಬ್ರಿಡ್ಜ್ ಆಗಿದ್ರೆ ಈ ಸಮಸ್ಯೆ ಇರ್ತಾ ಇರಲಿಲ್ಲ. ವಿರೋಧ ಮಾಡೋದು ನಾವು ಮಾಡ್ತೀವಿ, ವಿರೋಧ ಮಾಡ್ತಾಗಿನ ಸರ್ಕಾರ ಹೆಂಗೆ ಕ್ಯಾನ್ಸಲ್ ಮಾಡ್ತು? ಈಗ ಸ್ಮಾರ್ಟ್ ಮೀಟರ್ದು ಕೂಗಾಡಿದ್ವಿ, ಕೋರ್ಟ್ಗೆ ಹೋದ್ ಏನು ಮಾಡಿದ್ರು, ಸ್ಮಾರ್ಟ್ ಮೀಟರ್ ಆಗ್ತಾನೆ ಅವರೇ, ಸರ್ಕಾರ ಮಾಡ್ತಾ ಐತೆ ಅದ್ರದ್ದು. ಇದು ಒಂದು ಅಧ್ಯಕ್ಷರೇ. ಇದಾದ್ಮೇಲೆ ಇನ್ನೊಂದು ಕಡೆ ಹೇಳಿದ್ರಿ, ಹೆಬ್ಬಾಳದಿಂದ ಸರ್ಜಾಪುರದವರೆಗೂ ಡಬಲ್ ಡೆಕ್ ಫ್ಲೈಓವರು. ಎಷ್ಟು ಹೆಬ್ಬಾಳದಿಂದ ನೀವು ಫ್ಲೈಓವರ್ ಮಾಡ್ತೀರಿ, ಎಷ್ಟು ಸುರಂಗಗಳು ಹೊಡಿತೀರಿ? ಇದನ್ನು ಐತೆ, ಇದನ್ನು ಅನೌನ್ಸ್ ಮಾಡಿದ್ದೀರಿ, ಡಬಲ್ ಡೆಕ್ಕರ್ ಫ್ಲೈಓವರ್. ಇದನ್ನು ಕೂಡ ಹೇಳಿದಿರಿ ಅಧ್ಯಕ್ಷರೇ. ಇದು ಯಾವಾಗ ಮಾಡ್ತೀರಿ? ನಮಗೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಗುಂಡಿ ಮುಚ್ಚೋದಕ್ಕೆ ಫಸ್ಟ್ ದುಡ್ಡು ಕೊಡ್ರಿ, ನಮ್ಮ ಆರ್ಟಿರಿಯಲ್ ರೋಡು, ಸಬ್ ಆರ್ಟಿರಿಯಲ್ ರೋಡ್ ದುಡ್ಡು ಕೊಡ್ರಿ. ಇವತ್ತು ಉದ್ಯಾನ ನಗರಿ ಅಂತೇಳಿ ಸಾವಿರಾರು ಪಾರ್ಕ್ಗಳು ಇರ್ತಕ್ಕಂಥ ಬೆಂಗಳೂರಲ್ಲಿ ಪಾರ್ಕ್ ಮೇಂಟೆನೆನ್ಸ್ಗೆ ದುಡ್ಡಿಲ್ಲ, ಗಿಡ ಒಣಗೋಗ್ತವೆ, ಬೋರ್ವೆಲ್ ಇಲ್ಲ, ನೀರಿಲ್ಲ, ಲೈಟ್ಗಳು ನಾವು ಏನು ಹಾಕಿದ್ವಿ ಅವೆಲ್ಲ ಕೂಡ ಮುಗಿದೋಗಿದೆ. ಈ ಗ್ಲೋಬಲ್ ಟೆಂಡರ್ ಅಂತೇಳಿ ಆ ಪಾರ್ಕ್ಗಳಲ್ಲಿ ಲೈಟ್ ಹಾಕಲ್ಲ. ಕೆರೆ ಅಭಿವೃದ್ಧಿ ಮಾಡಿದ್ದೀವಿ, ಕೆರೆ ಮೇಂಟೆನೆನ್ಸ್ ದುಡ್ಡು ಕೊಡ್ರಿ, ಕೊಡ್ತಾ ಇಲ್ಲ. ಒಂದಷ್ಟೆಲ್ಲ ಆಟ ಆಡೋದಕ್ಕೆ ನಾವು ಜಿಮ್ಗಳು, ಓಪನ್ ಜಿಮ್ಗಳು, ಮಕ್ಳಿಗೆ ಆಟ ಸಾಮಾನು ಹಾಕಿದ್ದೀವಿ, ಎಲ್ಲ ಮುರಿದೋಗವೆ, ಅದನ್ನು ಕೂಡ ನಮ್ಗೆ ರಿಪೇರಿ ದುಡ್ಡು ಕೊಡ್ತಾ ಇಲ್ಲ. ಯಾವುದಾದ್ರೂ ಒಂದೇ ಒಂದು ಹೊಸ ಫ್ಲೈಓವರ್ ಈ ಸರ್ಕಾರ ಬಂದ ಮೇಲೆ, ಹೊಸ ಫ್ಲೈಓವರ್ ROB ಇಲ್ಲ RUB, ಹೊಸದು ಯಾವ್ದಾನ ಒಂದು ಸ್ಯಾಂಕ್ಷನ್ ಮಾಡಿದ್ರೆ ಹೇಳ್ರಿ ಅಧ್ಯಕ್ಷರೇ. ಕಳ್ಸರಿ ಕೊನೆಗೆ ಹೇಳ್ತೀನಿ, ಬಡ್ಜೆಟಲ್ಲಿ ರಿಪೀಟ್ 3 ಸರಿ ಅದನ್ನೇ ಹೇಳ್ಕೊಂಡು ಹೋಗ್ತಾವ್ರೆ. ಇದಾದ್ಮೇಲೆ ಅಧ್ಯಕ್ಷರೇ ಇನ್ನೊಂದು ಹೇಳವ್ರೆ, ಪೆರಿಪೆರಿಯಲ್ ರಿಂಗ್ ರೋಡ್. ಆಗಲೇ ನಾನು ಹೇಳಿದೆ, ಬಿಸ್ನೆಸ್ ಕಾರಿಡಾರ್ ರೋಡ್ ಅಂತ ಮಾಡವ್ರೆ. ಅದು ಅಕ್ವಿಜೇಷನ್ ಆಗಿ 20 ವರ್ಷ ಆಯಿತು. PRR 1 ಅಂಡ್ PRR 2. PRR 1 ತುಮಕೂರು ರೋಡಿಂದ ಏರ್ಪೋರ್ಟ್ ರೋಡು, ಓಲ್ಡ್ ಮೆಡ್ರಾಸ್ ರೋಡು, ನೈಸ್ ರೋಡ್ಗೆ ಲಿಂಕ್ ಆಗ್ತದೆ. PRR 2 ತುಮಕೂರು ರೋಡು, ಅದಾದ್ಮೇಲೆ ಮತ್ತೆ ಹೊಸೂರು ರೋಡ್ ಹೋಗ್ತದೆ, ಬನ್ನೇರಘಟ್ಟ ರೋಡು, ಕನಕಪುರ ರೋಡ್ ಕ್ರಾಸ್ ಆಗಿ ಹೋಗ್ತದೆ. PRR 1ಗೆ ನಾನು BD ಅಧ್ಯಕ್ಷನಾಗಿದ್ದಾಗ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಿ, ಯಾರೋ ಒಬ್ಬ ರೈತರ ಕಡೆಯಿಂದ ಕೇಸ್ ಹಾಕಿ ಸರ್ಕಾರಕ್ಕೆ ನೋಟಿಸ್ ಇಶ್ಯೂ ಮಾಡಿಸಿ PRR ರೋಡ್ ಮಾಡಬೇಕು ಅಂತೇಳಿ ಮಾಡಿಸಿದ್ದು ನಾನು. ಹೆಮ್ಮೆಯಿಂದ ಹೇಳ್ತೀನಿ, ಯಾವ ಕಾಲದಲ್ಲಾಗಿತ್ತು, ಯಾರನ್ನ ನಾವು ಹೋಗಿ ಅವ್ರ ಕೈಕಾಲು ಹಿಡಿದ್ವಿ, ಇದಾಗಬೇಕು ಅಂತೇಳಿ. ಯಾಕಂದರೆ ಸರ್ಕಾರ ಡಿನೋಟಿಫೈ ಮಾಡಲ್ಲ, ರೋಡು ಮಾಡಲ್ಲ. ರೈತರ ಪರಿಸ್ಥಿತಿ ಹೆಂಗೆ ಅಂತಂದರೆ ಅವ್ನು ವ್ಯವಸಾಯನೂ ಮಾಡಂಗಿಲ್ಲ, ಮಾರಂಗೂ ಇಲ್ಲ, ರೋಡೂ ಆಗ್ತಾ ಇರಲಿಲ್ಲ. ಕೊನೆಗೆ ಅಂತಿಮವಾಗಿ ಈ ಸರ್ಕಾರಕ್ಕೆ ಈ ಬಗ್ಗೆ ನಾನು ಧನ್ಯವಾದಗಳನ್ನು ಹೇಳಲೇಬೇಕಾಗ್ತದೆ. DCM ಅವ್ರಿಗೆ ಒಂದು ತೀರ್ಮಾನ ತಗೊಂಡ್ರು. 100 ಮೀಟರ್ ರಸ್ತೆ ಏನಿತ್ತು, 35 ಮೀಟ್ರು ಅದನ್ನು ಕಮರ್ಷಿಯಲ್ ಮಾಡೋದು, 65 ಮೀಟ್ರು ರಸ್ತೆ ಮಾಡೋದು. ಆ 35 ಮೀಟ್ರಲ್ಲಿ ಯಾರು ರೈತರಿಗೆ ಪರಿಹಾರ ಬೇಕೋ 35% ಅವ್ರಿಗೆ ರೈತರು ಕೊಡ್ತೀವಿ. ಇಲ್ಲ FIR ಆದರೂ ತಗೋ, TDR ಆದರೂ ತಗೋ, ಇಲ್ಲ ಕ್ಯಾಶನ್ನ ತಗೋ. ಮಾಡೋರು ಇರೋದ್ರಲ್ಲಿ ರೈತರು ವಿರೋಧ ಮಾಡ್ತಾರೆ. ಆದರೆ ನಾನು ಒಬ್ಬ ಶಾಸಕನಾಗಿ ಬೆಂಗಳೂರಿನ ಈ ಒಂದು ಟ್ರಾಫಿಕ್ ಕ್ಲಿಯರ್ ಆಗಬೇಕಾದ್ರೆ ಆ PRR ರೋಡ್ ಆಗಲೇಬೇಕು. ನಾನಂತೂ ಹೇಳಿದ್ದೀನಿ, ಅಧಿಕಾರಿಗಳಿಗೂ ಹೇಳಿದ್ದೀನಿ, ನೀವು ಟೆಂಡರ್ ಮಾಡ್ರಿ, ನಾನು ನಿಂತ್ಕೊಂಡು ರೈತರ ಮನವೊಲಿಸಿ ರೋಡ್ ಮಾಡಿಸುವಂಥ ಜವಾಬ್ದಾರಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಇದು. ತುಮಕೂರು ರೋಡ್ ಟು ಏರ್ಪೋರ್ಟ್ ರೋಡ್ ನಾನು ನಿಂತ್ಕೊಂಡು ಮಾಡಿಸ್ತೀನಿ ಅಂತೇಳಿ ಸರ್ಕಾರಕ್ಕೆ ಹೇಳಿದ್ದೀನಿ. ಆ ಕೆಲಸ ನಾನು ಮಾಡೇ ಮಾಡ್ತೀನಿ ಅಧ್ಯಕ್ಷರೇ. ಈ ಟನಲ್ ರೋಡ್ ಇನ್ನೊಂದು ಮರ್ತೋದೆ, ಆ ಕನ್ಸಿಷನರ್ಗೆ 3.5 FIR ಅಂತ ಇರೋದು ಮಗನೇ ಮ್ಯಾಕ್ಸಿಮಮ್. ಅವನಿಗೆ 5 FIR ಕೊಟ್ಟವ್ರೆ. ಅವ್ನಿಗೇನು 22 ಎಕರೆ ಕೊಡ್ತೀವಿ, 5 FIR ಬಿಲ್ಡಿಂಗ್ ಕಟ್ಕೊಬೋದು. ಸ್ಪೆಷಲ್ ಅವ್ನು ಪರ್ಮಿಷನ್ ಕೊಟ್ಟಿರೋದು, ಇದೊಂದು ಮರ್ತಿದ್ದೆ ನಾನು ಅಧ್ಯಕ್ಷರೇ. ಇದಾದ್ಮೇಲೆ ಇನ್ನೊಂದು ರಸ್ತೆ ಅನೌನ್ಸ್ ಮಾಡಿದ್ದೀರಿ ಬೆಂಗಳೂರು ಸಂಬಂಧಪಟ್ಟಂಗೆ. ಎಲ್ಲಿ? ನೆಲಮಂಗಲ, ತಾವರೆಕೆರೆ, ಬಿಡದಿ ಮಧ್ಯಂತರ ವರ್ತುಲ ರಸ್ತೆಯನ್ನು BMRDU ಹಾಗೂ ಸ್ಥಳೀಯ ಯೋಜನಾ ಪ್ರಾಧಿಕಾರಗಳಿಂದ ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ನಾವು ಮಾಡ್ತೀವಿ ಅಂತೇಳಿ. ಅಧ್ಯಕ್ಷರೇ, ಪ್ರಾಧಿಕಾರಿಗಳಲ್ಲಿ ಒಂದು 5 ಕೋಟಿ 10 ಕೋಟಿ ದುಡ್ಡು ಐತೆ. ಯಾವುದು ನೆಲಮಂಗಲ ಇರ್ಬೋದು, ಬೈಯಪ್ಪ ಇರ್ಬೋದು, ನೀವು ಹೊಸಕೋಟೆ ಇರ್ಬೋದು, ಅಲ್ಲಿನ ಅಭಿವೃದ್ಧಿಗೆ ಒಂದಷ್ಟು ರೋಡ್ಗಳು, ಕೆರೆಗಳು ದುಡ್ಡು ಕೊಡೋಕ್ಕೂ ಇಲ್ಲ ಅವ್ರ ಹತ್ರ. ಇಷ್ಟು ದೊಡ್ಡ ರಸ್ತೆಯನ್ನ ಲ್ಯಾಂಡ್ ಅಕ್ವಿಜೇಷನ್ ಮಾಡಿ ರಸ್ತೆ ಮಾಡ್ತೀವಿ ಅಂತೇಳಿ ಆ ಸ್ಥಳೀಯ ಸಂಸ್ಥೆಗಳ ಮೇಲೆ ಹಾಕಿದ್ರೆ ಅವ್ರು ಮಾಡಕ್ ಸಾಧ್ಯ ಆಗ್ತದ? ಯಾಕೆ ಈ ಥರ ಅನೌನ್ಸ್ ಮಾಡ್ತೀರಿ? STRR ರೋಡ್ ಹೇಳಿದಿರಿ, PRR ರೋಡ್ ಹೇಳ್ತೀರಿ, BMRD ರೋಡ್ ಹೇಳ್ತೀರಿ, ಟನಲ್ ರೋಡ್ ಹೇಳ್ತೀರಿ, ಡಬಲ್ ಫ್ಲೈಓವರ್ ಹೇಳ್ತೀರಿ. ನಾನು ಈ ಬಡ್ಜೆಟ್ ಬುಕ್ಕಲ್ಲಿ ನೋಡಿದಾಗ ಪರಿಷತ್ತಲ್ಲೂ ಮಾತಾಡೋ, ನಾನು ಮೊದಲೇ ದಿನನೇ ನೋಡಿದೆ, ಆ ಕೊಲಾಲಂಪುರ್ ಟ್ವಿನ್ ಟವರ್ಸ್ ಐತೆ ಅದರಲ್ಲಿ. ಬಹುಶಃ ನಾನು ನಮ್ಮ DCM ಅವ್ರು ಹೇಳಿದರು, ಒಂದು ವೀಕ್ಷಣಾ ಗೋಪುರವನ್ನು ಮಾಡಬೇಕು ಅಂತೇಳಿ ಕೆಂಪೇಗೌಡ ಲೇಔಟ್ ಅಲ್ಲೆಲ್ಲ ಮಾಡವ್ರೆ. ಮೋಸ್ಟ್ಲಿ ಹಿಂಗೆ ಬರ್ತದೇನೋ ಅನ್ಕೊಂಡೆ ನಾನು. ನೋಡ್ರಿ, ಅದು ಕೊಲಾಲಂಪುರ್ ಟವರ್ ಹಾಕವ್ರೆ.
ಅದು ಯಾರು ಪ್ರಿಂಟ್ ಮಾಡಿ ಮುಖ್ಯಮಂತ್ರಿಗಳ ಕೈಗೆ ಬುಕ್ ಕೊಟ್ಟರು ಅವ್ರ ಮೇಲೆ ಕ್ರಮ ತಗೊಬೇಕು ನೀವು. ಇವತ್ತು ನೀವು ಎಲ್ಲೋ ಕೆಂಪೇಗೌಡ ಲೇಔಟಲ್ಲಿ ಟವರ್ ಮಾಡಿದ್ರೆ ಜನ ಹೋಗಲ್ಲ. ಇಲ್ಲಿ ಇನ್ನೂ ನಮ್ಮ ಕೃಷ್ಣ ಬೈರೋಡ್ ಏರಿಯಾದಲ್ಲಿ ಒಂದು ಐತೆ, ಸರ್ವೆ ನಂಬರ್ 55 ಬೆಳ್ಳಳ್ಳಿ. ಹಿಂದೆ ನಾವು ಅದನ್ನ 100 ಎಕರೆ ಜಾಗವನ್ನು ನಾವು ವಾಶಕ್ಕೆ ತಗೊಂಡಿದ್ವಿ. ಅದು ವಕ್ಫ್ದು ಅದೆಲ್ಲ ತಕರಾರಿತ್ತು, ಸರ್ಕಾರಕ್ಕೆ ತಗೊಂಡಿದ್ದೀವಿ. ಅಟ್ಲೀಸ್ಟ್ ಅಲ್ಲಿ ಹೃದಯ ಭಾಗದಲ್ಲಿ ಮಾಡಿದ್ರೆ ಟೂರಿಸ್ಟ್ಗಳು ಹೋಗ್ತಾರೆ. ನಾವು ಬೆಂಗಳೂರಲ್ಲಿ ಎಲ್ಲೈತೆ ಅಧ್ಯಕ್ಷರೇ ಟೂರಿಸ್ಟು ನೋಡಕ್ ಬಂದ್ರೆ ವಿಧಾನಸೌಧನೇ. ಇದು ವಿಧಾನಸೌಧ, ಅದೇ ಹೈಕೋರ್ಟು, ಅದೇ ಕಬ್ಬನ್ ಪಾರ್ಕ್ ಬಿಟ್ರೆ ಈಗ ಸ್ವಲ್ಪ ಇಸ್ಕಾನ್ ಟೆಂಪಲ್ ಕರ್ಕೊಂಡು ಹೋಗ್ತಾರೆ. ಎಲ್ಲೈತೆ ಬೆಂಗಳೂರಲ್ಲಿ ನಾವು ಟೂರಿಸ್ಟ್ಗೆ ಎಲ್ಲಿ ನಾವು ಇದು ಮಾಡಿದ್ದೀವಿ? ನೀವು ಆ ಥರ ಟವರು ವೀಕ್ಷಣಾ ಗೋಪುರವನ್ನು ಮಾಡಂಗಿದ್ರೆ ತಕ್ಷಣ ಶುರು ಮಾಡ್ರಿ. 3 ಬಡ್ಜೆಟ್ಟಿಂದ ಅದನ್ನು ಹೇಳ್ತಾನೆ ಇದ್ದೀರಿ, ಇನ್ನು ಜಾಗನೂ ತಗೊಂಡಿಲ್ಲ, ದುಡ್ಡು ರಿಲೀಸ್ ಮಾಡಿಲ್ಲ. ಅಧ್ಯಕ್ಷ, ಇನ್ನೊಂದು ಬಿ ಸ್ಮೈಲ್ ಅಂತೇಳೊಂದು ಸಂಸ್ಥೆ ಮಾಡವ್ರೆ ನಮ್ಮ BBMP ಒಳಗಡೆನೆ. ಬಿ ಸ್ಮೈಲ್ ಅಂದರೆ ವೈಟ್ ಟಾಪಿಂಗು, ಈ ಟನಲ್ ರೋಡು ಇವೆಲ್ಲ, ಆಮೇಲೆ ಎಲ್ಲಿ ಫ್ಲೈಓವರ್ಸು ಅವೆಲ್ಲವನ್ನು ಕೂಡ ಅದು ಕೊಟ್ಟವ್ರೆ. ಸರಿ ಕೊಟ್ಟಿರೋದು, ಅದನ್ನು ಸರ್ಕಾರ ಪ್ರಸ್ತಾವನೆ ಕೊಟ್ಟರು. ಇಷ್ಟು ನಾವು 3,000 ಕೋಟಿ ರೂಪಾಯಿ ವೈಟ್ ಟಾಪಿಂಗ್ 3 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳವ್ರೆ. ಅದನ್ನು ಬಿ ಸ್ಮೈಲ್ ಅವರೇ ನೋಡ್ತಾರೆ. ಮತ್ತೆ ಎಲ್ಲೆಲ್ಲಿ ಫ್ಲೈಓವರ್ಸ್ ಆಗಬೇಕು ಅದು ಈಗಾಗಲೇ ಪ್ರಸ್ತಾವನೆ ಆಗಿದೆ, ಬಹುಶಃ ಅನುಮೋದನೆ ಆಗಿದೆ. ಅದನ್ನು ಬಿ ಸ್ಮೈಲ್ ಅವ್ರು ತಗೊಂತಾರೆ. ಅವ್ರ ಸರ್ಕಾರ ಫೈನಾನ್ಸ್ಗೆ ಪ್ರಸ್ತಾವನೆ ಕಳಿಸ್ತಾರೆ. ಇದನ್ನು ನಾವೇನು ಅಂತಂದ್ರೆ ಬೇರೆ ಬೇರೆ ಮೂಲಗಳಿಂದ ಟ್ಯಾಕ್ಸ್ ಹಾಕಿ ಆ ದುಡ್ಡನ್ನು ಕಲೆಕ್ಟ್ ಮಾಡಿ ನಾವು ಅದನ್ನು ತೀರುವಳಿ ಮಾಡ್ತೀವಿ ಅಂತೇಳಿ. ಆದರೆ ಫೈನಾನ್ಸ್ ಅವರು ಹೇಳಿದ್ರು 50% ಸರ್ಕಾರ ಈ ಥರ ಮಾಡಲಿ, ಇನ್ನು 50% ಟೋಲ್ ಹಾಕೋದ್ರ ಮುಖಾಂತರ ಬೆಂಗಳೂರಲ್ಲಿ ದುಡ್ಡನ್ನು ವಸೂಲಿ ಮಾಡ್ರಿ. ಬೆಂಗಳೂರು ಒಳಗಡೆ ಟೋಲ್ ಹಾಕಕ್ಕೆ ಸಾಧ್ಯನಾ ಅಧ್ಯಕ್ಷರೇ? ಆಗಲೇ ನಾನು ಹೇಳಿದೆ, ಟೋಲ್ ಪಾಲಿಸಿನಲ್ಲೇ ಐತೆ. 5 ಕಿಲೋಮೀಟರ್ ಬಾರ್ಡ್ರಿಂದ ನಗರಸಭೆ, ಪುರಸಭೆ, ಕಾರ್ಪೊರೇಷನ್ ಎಲ್ಲೂ ಕೂಡ ಟೋಲ್ ಹಾಕಂಗಿಲ್ಲ. ಇದು ಅನುಮೋದನೆ ಮಾಡವ್ರೆ. ಫೈನಾನ್ಸ್ ಅವ್ರು ರಿಪೋರ್ಟ್ ಕೊಟ್ಟವ್ರೆ. 50% ಏನು ಅಮೌಂಟ್ ಖರ್ಚಾಗ್ತದೆ, ಅದು 10,000 ಕೋಟಿನೋ 20,000 ಕೋಟಿನೋ, ಅದನ್ನ ಟೋಲ್ ಮುಖಾಂತರ ವಾಪಸ್ಸು. ನೀವು ಬೆಂಗಳೂರಲ್ಲಿ ಏನಾದ್ರು ಟೋಲ್ ಹಾಕ್ಬಿಟ್ರೆ ಯಾರು ಫ್ಲೈಓವರ್ ಮೇಲೆ ಹೋಗ್ತಾರೆ, ಯಾರು ಟನಲ್ ರೋಡ್ ಹೋಗ್ತಾರೆ? ಅಧ್ಯಕ್ಷರೇ, 5 ರೂಪಾಯಿ ಕೊಟ್ಟು ಯೂರಿನಲ್ಸ್ಗೆ ಹೋಗಲ್ಲ, ಒಳಗಡೆಗೆ ಗೋಡೆಗೆ ಹೋಗ್ತಾರೆ. ನೋಡ್ರಿ, ನೀವು ಎಲ್ಲಿ ಬೇಕಾದ್ರೂ 5 ರೂಪಾಯಿ ಖರ್ಚು ಮಾಡಲ್ಲ ಕೆಲವರೆಲ್ಲ ಕೂಡ. ಇನ್ನು ದಿನಕ್ಕೆ 1,500 ರೂಪಾಯಿ 2,000 ರೂಪಾಯಿ ಕೊಟ್ಟು ಯಾರನ್ನ ಹೋಗ್ತಾರೆ. ಇದು ನಾವು ಹೇಳ್ತಿರೋದು ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂದ್ರೆ, ಇದಕ್ಕೆ ವಿರೋಧ ಇಲ್ಲ, ನೀವು ಜನಗಳ ಮೇಲೆ ಹೊರೆ ಆಗ್ತಾ ಇದ್ದೀರಲ್ಲ, ಇದಕ್ಕೆ ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಸರ್ಕಾರ ಅಧ್ಯಕ್ಷರೇ, ಈಗ ನಾವು ಕಾಡಿಬೇಡಿ ಹೋಗ್ತೀವಲ್ಲಿ, ಅವಾಗ ಅಲ್ಲೋಲ್ಲ ಕೂತ್ಕೊಂತೀವಿ. ಏನು ಕೇಳ್ರಿ, ಅಣ್ಣ ನನ್ನ ಕ್ಷೇತ್ರ ಗ್ರಾಂಟ್ ಕೊಡು. DCM ಅವ್ರ ಹತ್ರ ಹೋಗ್ತೀವಿ, CM ಅವ್ರ ಹತ್ರ ಹೋಗ್ತೀವಿ. ಜನ ಯಾವ ಪಾರ್ಟಿ ಅಂತ ಕೇಳೋದಿಲ್ಲ. ನೀನು MLA ಗೆಲ್ಸಿದ್ದೀವಿ, ನನ್ನ ಕ್ಷೇತ್ರ ತಂದು ಕೆಲಸ ಮಾಡು ಅಂತ ಹೇಳ್ತಾರೆ. ಕಾಲಿಗೆ ಬೀಳ್ತೀವೋ ಕೈಗೆ ಬೀಳ್ತೀವೋ ಎಲ್ಲೋ ಹೋಗಿ ಒಂದಷ್ಟು ಗ್ರಾಂಟ್ ತರೋ ಪ್ರಯತ್ನ ಮಾಡ್ತೀವಿ. ಮೊನ್ನೆ ನಮ್ಮ ಬೇಲೂರು ಸುರೇಶು ನಮ್ಮ DCM ಅವ್ರಿಗೆ ಬಾವಿ ಮುಖ್ಯಮಂತ್ರಿಗಳು ಅಂದ ತಕ್ಷಣ 50 ಕೋಟಿ ಶಾಂಕ್ಷನ್ ಮಾಡಿದ್ರು. ಗುರು ಎತ್ತಿನ ಒಳ್ಳೆ ಕೇಳಿ ಇಲ್ಲೆಲ್ಲ ಇರ್ಬೇಕು ಸುರೇಶ. 50 ಕೋಟಿ ನಾನು ಓದೆ ಅಲ್ಲಿ ಮುಗಿಸ್ಕೊಂಡು ಖುಷಿ ಆಗ್ಬಿಟ್ಟವ್ರೆ. ಯಾವಾಗ ಬಾವಿ ಮುಖ್ಯಮಂತ್ರಿ ಆಗ್ತೀರಿ ಅಂತ ಹೇಳಿಲ್ಲ ಬುದ್ಧಿವಂತ ಅವನು. 50 ಕೋಟಿ. ಇವತ್ತು ಕೇಂದ್ರ ಸರ್ಕಾರನ ಬರೀ ಟೀಕೆ ಮಾಡ್ತೀವಲ್ಲ ನಾವು. ಪಕ್ಕದಲ್ಲಿ ಗೋವಾ ರಾಜ್ಯ ನಮ್ಮ BJPದು ಇರ್ಬೋದು, ಆಂಧ್ರ ಪ್ರದೇಶ NDA ಇರ್ಬೋದು, ಮಹಾರಾಷ್ಟ್ರ NDA ಇರ್ಬೋದು. ಎಷ್ಟು ಸರಿ ನೀವು ಹೋಗಿ ನಮ್ಮ ಬೆಂಗಳೂರಿಗೆ ನೀರಿನ ಸಮಸ್ಯೆ ಐತಪ್ಪ, ಒಂದು ಸ್ವಲ್ಪ ಕುಡಿಯೋ ನೀರು ಕೊಡ್ರಿ. ಈಗ ನೋಡಿ, ಆಂಧ್ರ ಬಾರ್ಡ್ರು ಬಾಗೇಪಲ್ಲಿವರೆಗೂ ಕೃಷ್ಣಾ ನದಿ ನೀರು ಬಂದ್ಬಿಟ್ಟೈತೆ. ಗೋದಾವರಿ ಪೋಲವರಂ ಈಗಾಗಲೇ ನೀರನ್ನು ತರ್ತಾವ್ರೆ. ಗೌರವಾನ್ವಿತ ಗವರ್ನರು ಆಂಧ್ರದಲ್ಲಿ ಇರ್ತಕ್ಕಂಥವ್ರು ನಮ್ಮ ಕರ್ನಾಟಕದವರು. ನಾನು ಮೊನ್ನೆ ಏನಕ್ಕೋ ಮಾತಾಡಿದೆ, ವಿಶ್ ಮಾಡಿದ್ರು ನನಗೆ ಯಾವುದೋ ಒಂದು ವಿಚಾರಕ್ಕೆ. ಅವ್ರು ಹೇಳಿದ್ರು, ವಿಶ್ವನಾಥ್ ನೀವಾಗಲಿ ನಿಮ್ಮ ಸರ್ಕಾರ ಆಗಲಿ ಒಂದ್ಸರಿ ಬಂದು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಕುಡಿಯೋ ನೀರು ಕೊಡಿ ಅಂತ ಹೇಳಿದ್ರೆ ನಾನು ಬೆಂಬಲ ಕೊಡ್ತೀನಿ. ನನ್ನ ರಾಜ್ಯಕ್ಕೆ ನೀರು ಕೊಡೋದಕ್ಕೆ ನನಗೇನಿದಿಲ್ಲ, ನಾನು ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾವು ಬರ್ತೀವಿ, ನೀವು ಬನ್ನಿರಿ. ಇವತ್ತು ಮೆಟ್ರೋ ಟ್ರೈನಲ್ಲಿ ಹೋದಾಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಸಿದ್ದರಾಮಣ್ಣವರು, DK ಶಿವರು ಎಷ್ಟು ಖುಷಿಯಾಗಿ ನಗ್ತಾ ಇದ್ರು. ಈಗಲೂ ಅದು ವೈರಲ್ ಆಗ್ತಾ ಇದೆ. ಯಾಕೆ ನೀವು ಮುಖ್ಯಮಂತ್ರಿ ಇವರು ಪ್ರಧಾನಮಂತ್ರಿಗಳ ಹತ್ರ ಹೋಗಲ್ಲ? ಯಾಕೆ ನಗರಾಭಿವೃದ್ಧಿ ಸಚಿವರ ಹತ್ರ ನೀವು ಹೋಗಲ್ಲ? 1 ಸರಿ 2 ಸಾರಿ ಆಗಲಿ ಹೋಗಿ ಕೇಳಿದಾಗ ಖಂಡಿತವಾಗಿ ಗ್ರಾಂಟ್ ಕೊಡ್ತಾರೆ. ಬೈತಾ ಬಿದ್ರೆ ದಿನ ಬೆಳಗಾದ್ರೂ ಬೈತಾ ಇದ್ರೆ ಮಾಹಿತಿ ಹೋಗಲ್ವಾ? ಈಗ ನಾವು ಇಲ್ಲಿ ಬೈದ್ರೇನೆ ನಮ್ಗೆ ನಟ್ಟು ಬೋಲ್ಟ್ ಸರಳ ಮಾಡಾಕ್ತೀನಿ ಅಂತಾರೆ. ನಾವು ಅದಕ್ಕೆ ಬೈಯೋದು ಬಿಟ್ಬಿಟ್ಟು ಗ್ರಾಂಟ್ ಕೊಟ್ರೆ ಸಾಕಾಗದೆ ನಮ್ಮ ಕ್ಷೇತ್ರಕ್ಕೆ. ನಾವು ಯಾರನ್ನೂ ಟೀಕೆ ಮಾಡಕ್ ಹೋಗಲ್ಲ. ಅಧ್ಯಕ್ಷರೇ, ಗೆಲ್ಲೋವರೆಗೂ ನಮ್ಮ ಪಾರ್ಟಿ, ಗೆದ್ದ ಮೇಲೆ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು, ಇಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ಇಡೀ ಕರ್ನಾಟಕದ ಮಂತ್ರಿಗಳವರು. ನೀವು ಬರೀ ನಿಮ್ಮ ಶಾಸಕರನ್ನೇ ನೋಡೋದಲ್ಲ,
ನಮ್ಮ ಕಡೆನೂ ಗಮನ ಹರಿಸ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಏನು ಬಿಜೆಪಿಯವ್ರ ಮನೆ ಮುಂದೆ ಮಾತ್ರ ಬಿಜೆಪಿಯವ್ರು ಕಾಂಕ್ರೀಟ್ ಹಾಕ್ತೀವಾ? ಬಿಜೆಪಿಯವ್ರು ಮಾತ್ರ ಟನಲ್ ರೋಡಲ್ಲಿ, ಕಾಂಗ್ರೆಸ್ ಅವರು ಮಾತ್ರ ಟನಲ್ ರೋಡಲ್ಲಿ ಹೋಗ್ತಾರಾ? ಇವತ್ತು ಸ್ವಲ್ಪ ತಾರತಮ್ಯ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಈಗ ಕಳೆದ 4-5 ವರ್ಷಗಳಿಂದ ಬೆಂಗಳೂರು ಎಷ್ಟು ಹಾಳಾಗಿದೆ ಅಂತ ಹೇಳಿದ್ರೆ, ಅಧ್ಯಕ್ಷ ನೀವು ಒಂದ್ಸರಿ ಒಳಗಡೆ ಹೋಗ್ಬೇಕು, ಮೇನ್ ರೋಡ್ ಬಿಟ್ಬಿಡ್ರಿ ನೀವು. ಇವತ್ತು BBMP GBA ಎಲೆಕ್ಷನ್ ಬರ್ತದೆ, ಬಂದಾಗೆಲ್ಲ ಹೋಗ್ತೀವಿ ಒಳಗಡೆಗೆ, ಏನೇನು ಅನಾಹುತಗಳಾಗ್ತವೆ ಅಂತೇಳಿ ಆವಾಗ ಗೊತ್ತಾಗ್ತದೆ ನಮಗೆಲ್ಲ ಕೂಡ. ಇವತ್ತು ಯಾಕೆ ಚುನಾವಣೆಗೆ ನೀವು ಇನ್ನೂ ಮುಂದೆ ನೋಡ್ತಾ ಇದ್ದೀರಿ ಅಂದ್ರೆ, ಪರಿಸ್ಥಿತಿ ಬೆಂಗಳೂರಲ್ಲಿ ಆಡಳಿತ ಪಕ್ಷಕ್ಕೆ ಅನುಕೂಲಕರವಾಗಿಲ್ಲ. ರಿಪೋರ್ಟ್ ಇರ್ಬೋದೇನೋ, ನೀವು ಒಂದಷ್ಟು ಸ್ಥಾನಗಳಿಗೆ ಗೆದ್ರೆ ನಮ್ಗೇನು ಅಭ್ಯಂತರ ಇಲ್ಲ. ಇವತ್ತು ನೀವು ಗೆಲ್ಲಬೇಕು ಕೆಲವು ಅಂತಾನೆ ನೀವು GBAನ ಡಿವೈಡ್ ಮಾಡಿರ್ತಕ್ಕಂಥದ್ದು. GB ಆದ್ಮೇಲೆ ಹೇಳ್ತೀವಿ ಏನು ಪರಿಸ್ಥಿತಿ ಅಂತ ಹೇಳಿ. ಪ್ರತಿ GBAಗೆ 100 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳವ್ರೆ. ಗ್ರೇಟರ್ ಬೆಂಗಳೂರು ಆಫ್ ಅಥಾರಿಟಿ ಅಧ್ಯಕ್ಷತೆ ಮುಖ್ಯಮಂತ್ರಿಗಳು ಮಾಡಿದ್ದು ಏನಕ್ಕೆ ಅಂದ್ರೆ, ಒಂದು 70 ಜನ ಇದ್ದೀವಿ ಸದಸ್ಯರು, MP ಗಳು ಎಲ್ಲರೂ ಸೇರಿ. ಯಾವ GBAಗೆ ಗ್ರಾಂಟ್ ಕಡಿಮೆ ಆಗ್ತದೋ ಅವಾಗ GOಕ್ಕೆ ಗ್ರಾಂಟ್ ಕೊಡ್ತೀವಿ ಅಂತ ಹೇಳಿ. ಕೆಲವು GBA ಕಾರ್ಪೊರೇಷನ್ಗಳು ದುಡ್ಡು ಜಾಸ್ತಿ ಐತೆ, ಕೆಲವು ಕಾರ್ಪೊರೇಷನ್ ಅಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡು ಈಗಲೂ ಇಲ್ಲ. 5 ವರ್ಷದಲ್ಲಿ ಕಾರ್ಪೊರೇಷನ್ ಏನ್ ಬಡ್ಜೆಟ್ ಮಾಡಿದ್ರೆ ನಮ್ಗೆ ಯಾವ್ದು ತಲುಪಲೂ ಇಲ್ಲ ಕ್ಷೇತ್ರಗಳಿಗೆ. ಯಾಕಂದ್ರೆ ಕೇಳೋರು ಯಾರು ಇಲ್ಲ, ಕಾರ್ಪೊರೇಟರ್ಸೇ ಇಲ್ಲ, ಅಧಿಕಾರಿಗಳದೇ ದರ್ಬಾರು. ಅವ್ರದ್ದು ಡಿಸ್ಕ್ರಿಷನರಿ ಗ್ರಾಂಟ್ ಇರ್ತದೆ, ಯಾರಿಗೆ ಬೇಕೋ ಅವ್ರು ಕೊಟ್ಕೊಂತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಬೆಂಗಳೂರಿಗೆ ಪ್ರತಿ ವರ್ಷ ಒಂದು 10,000 ಕೋಟಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಕೊಲ್ಯಾಪ್ಸ್ ಆಗ್ತದೆ. ಅಧ್ಯಕ್ಷರ, ಬೆಂಗಳೂರು ಅಂತಕ್ಕಂಥದ್ದು ಕೇವಲ ನಮ್ಮ 28 ಜನ ಶಾಸಕರು, 5 ಜನ ಲೋಕಸಭಾ ಸದಸ್ಯರು ಸೇರಿದ್ದಲ್ಲ. ಬೆಂಗಳೂರು ಅಂತಕ್ಕಂಥದ್ದು ಮನುಷ್ಯನಿಗೆ ಹೃದಯ ಯಾಗೋ ಆ ತರ. ನೀವು ಹೃದಯವನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ ಇಡೀ ಕರ್ನಾಟಕಕ್ಕೆ ಸಮಸ್ಯೆ ಆಗ್ತದೆ, ಇಡೀ ಕರ್ನಾಟಕಕ್ಕೆ ಸಮಸ್ಯೆ ಆಗ್ತದೆ. ಇವತ್ತು ಇಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ 65% ಎಲ್ಲರಿಗೂ ಗೊತ್ತಿರುವಂಥದ್ದೇ, ಇಡೀ ರಾಜ್ಯಕ್ಕೆ ನಾವು ಡಿವೈಡ್ ಮಾಡ್ತೀವಿ. ನಾವ್ಯಾರು ಅಬ್ಜೆಕ್ಷನ್ ಮಾಡಿಲ್ಲ, ಅದು ಪಾಲಿಸಿ ಮಾಡಿಟ್ಟವ್ರೆ. ಆದರೆ ಕೊಟ್ಟಂತ ಬೆಂಗಳೂರಿಗೆ ನೀವು ರಸ್ತೆಗಳಿಗೆ ಡೆವಲಪ್ಮೆಂಟ್ ದುಡ್ಡು ಕೊಡಲಿಲ್ಲ ಅಂತಂದ್ರೆ ಹೆಂಗಿದು? ಶ್ರೀಕೃಷ್ಣನನ್ನ ಬೆಳೆಸಿದ್ದು ಯಶೋದೆ ಆದ್ರೂ ಕೂಡ ತಾಯಿ ದೇವಕಿ ಎತ್ತೋಳು. ಇವತ್ತು ಬೆಂಗಳೂರು ಅದೇ ಪರಿಸ್ಥಿತಿ. 224 ಜನ ಶಾಸಕರು ಏನಿದ್ದೀವಿ, ನಿಮ್ಮ ಕ್ಷೇತ್ರ ನಿಮ್ಗೆ ಎತ್ತ ತಾಯಿ ಆದ್ರೂ ಕೂಡ ಬೆಳೆಸಿರುವಂಥದ್ದು ಬೆಂಗಳೂರು. ಇದು 224 ಜನ ಶಾಸಕರಿಗೂ ಕೂಡ ಸಂಬಂಧಪಟ್ಟದೇ ಬೆಂಗಳೂರು ಅಭಿವೃದ್ಧಿ. ಬೀಸ್ಮೈಲ್ ಹೇಳ್ತಾ ಇದ್ದೆ ಅಧ್ಯಕ್ಷರೇ, ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡಿ, ಟೋಲ್ ಕಲೆಕ್ಟ್ ಮಾಡಿ ಅಂತೇಳಿ ನೀವು ಈ ಥರ ಮಾಡ್ತಿರಲ್ಲ. ನೀವು ನಿಮ್ಗೇನಾದ್ರೂ ಬೆಂಗಳೂರಿನ ಜನತೆಯ ಬಗ್ಗೆ, ಬೆಂಗಳೂರಿನ ಜನಕ್ಕೆ ಈಗಲೇ ಟ್ಯಾಕ್ಸ್ ಅಂತೂ ಹೇಳ್ದೆ ಕೇಳದೆ ಹಾಕೋರೆ. ಟ್ಯಾಕ್ಸ್ ಎಲ್ಲದಕ್ಕೂ ಟ್ಯಾಕ್ಸೇ. ನೀವು ಬೇಕಾದ್ರೆ ನಮ್ಮ ಮಾನ್ಯ ವಿರೋಧ ಪಕ್ಷದವ್ರ ಕೊನೆಯದಾಗ ಮಾತಾಡ್ತೀವಿ ಅಂತ ಹೇಳೋರೆ ಟ್ಯಾಕ್ಸ್ ಬಗ್ಗೆ, ಅವ್ರಿಗೆ ಬಿಟ್ಟಿದ್ದೀನಿ. ಹೇಳ್ತಾರೆ, ಎಷ್ಟೆಷ್ಟು ಪಟ್ಟಿ ಕೊಡ್ತಾರೆ. ಬೆಂಗಳೂರಿಗೆ ನರಕ ತೋರಿಸ್ತಾವ್ರೆ. ಗಾಳಿಗೊಂದು ಟ್ಯಾಕ್ಸ್ ಹಾಕಿಲ್ಲ ಅಷ್ಟೇ, ಇನ್ನೆಲ್ಲಕ್ಕೂ ಟ್ಯಾಕ್ಸ್ ಹಾಕಿರ್ತಕ್ಕಂಥದನ್ನ ನಾವು ನೋಡ್ತಾ ಇದೀವಿ ಅಧ್ಯಕ್ಷರೇ. ಇದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾನು ಮಾತಾಡಿದ್ದೀನಿ. ಕುಡಿಯೋ ನೀರು ಬಗ್ಗೆ ಒಂದೆರಡು ಮಾತಾಡಲೇಬೇಕಾಗ್ತದೆ. ಬೆಂಗಳೂರಿಗೆ ಮೊದಲು ನೀರಿನ ಆಧಾರ ಇದ್ದಿದ್ದು ಕಲ್ಯಾಣಿಗಳು, ಕೆರೆಗಳಲ್ಲೇ. ಅವಾಗೇನು ಪೈಪ್ಲೈನ್ ಇರಲಿಲ್ಲ, ಬಹಳ ವರ್ಷಗಳ ಹಿಂದೆ ಬಿಂದಿಗಳೆಲ್ಲ ಎಲ್ಲ ತಗೊಂಡೋಗಿ ಶುದ್ಧವಾದ ನೀರು ಇರ್ತಾ ಇತ್ತು. ಅದಾದ ಮೇಲೆ ಬೆಂಗಳೂರಿಗೆ ನೀರು ಕೊಟ್ಟಿದ್ದು ನಂದಿ ಬೆಟ್ಟದಿಂದ ಬರ್ತಕ್ಕಂಥ ಅರ್ಕಾವತಿ ನದಿ. ಅದು ಹೆಸರುಘಟ್ಟ ಕೆರೆಗೆ ಬಂದು ಹೆಸರುಘಟ್ಟದಿಂದ ತಿಪ್ಪಗೊಂಡನಹಳ್ಳಿಯಿಂದ ಕಾವೇರಿ ನದಿಗೆ ಹೋಗಿ ಸೇರ್ತಾ ಇತ್ತು. ಅವು ನಿರಂತರವಾಗಿ ಹರಿತಾ ಇತ್ತು ಶುದ್ಧವಾದಂಥ ನೀರು. 1894ರಲ್ಲಿ ದಿವಂಗತ ಶೇಷಾದ್ರಿ ಅಯ್ಯರ್ ಹೆಸರುಘಟ್ಟದ ಹತ್ರ ಅಣೆಕಟ್ಟನ್ನು ಕಟ್ಟಿ ಬೆಂಗಳೂರಿಗೆ ನೀರು ಕೊಡ್ತಾರೆ. ಫಸ್ಟ್ ಪೈಪ್ಲೈನ್ ಶುರುವಾಗಿದ್ದು ಬೆಂಗಳೂರಿಗೆ ಹೆಸರುಘಟ್ಟ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂಗೆ ನೆಕ್ಸ್ಟ್ ತಿಪ್ಪಗೊಂಡನಹಳ್ಳಿ ಡ್ಯಾಮ್ ಆಯಿತು. ಅದು 3 TMC ಕೆಪಾಸಿಟಿ, ಹೆಸರುಘಟ್ಟ 0.9 TMC ಕೆಪಾಸಿಟಿ ಇರ್ತಕ್ಕಂಥದ್ದು. ಅದಾದಮೇಲೆ ಕಾವೇರಿಯಿಂದ ಶುರುವಾಯ್ತು ನಮ್ಮ ನೀರು. ಕಾವೇರಿ 1ನೇ ಹಂತದಿಂದ ಈಗ 6ನೇ ಹಂತದವರೆಗೂ ಕೂಡ ನಾವು ನೀರನ್ನು ತಗೊಂತಾ ಇದ್ದೀವಿ. ಬೆಂಗಳೂರು 40 ವರ್ಷದಲ್ಲಿ ಫಸ್ಟ್ ಇದ್ದಿದ್ದು ಬೆಂಗಳೂರು ಜನಸಂಖ್ಯೆ 1971ರಲ್ಲಿ 17 ಲಕ್ಷ. ಈ 50 ವರ್ಷಗಳಲ್ಲಿ 1.5 ಕೋಟಿ ಆಗಿದೆ. 1.5 ಕೋಟಿ ಜನಸಂಖ್ಯೆ ಆಗಿದೆ. ಇವತ್ತು ಕಾವೇರಿ ಕೊಡಗಿನ ಜನ ಹೇಳ್ತಾವ್ರೆ ನೀರಲ್ಲಿ ಕಡಿಮೆ ಆಗ್ತಾ ಇದೆ, ನಮ್ಗೆ ಸಮಸ್ಯೆ ಆಗ್ತಾ ಐತೆ. ಮಂಡ್ಯದ ರೈತರು ಮೊನ್ನೆ ಹೋರಾಟ ಮಾಡವ್ರೆ, ನೀವು ಬೆಂಗಳೂರಿಗೆ ನೀರೆಲ್ಲ ಕೊಟ್ಕೊಂಡು ಹೋದ್ರೆ ನಮ್ಗೆ ವ್ಯವಸಾಯಕ್ಕೆಲ್ಲಿ? ಅಧ್ಯಕ್ಷ, ಇನ್ನು 10 ವರ್ಷ 20 ವರ್ಷ ಅನ್ಕೊಳ್ರಿ, ಕಾವೇರಿ ಇನ್ನು ಎಷ್ಟು ಹಂತದ ನೀರು ತರಕ್ಕಾಗ್ತದೆ? ಸಾಧ್ಯ ಆಗ್ತದೆ? ಎಷ್ಟು ಹಂತದ ನೀರನ್ನು ತರ್ತೀರಿ ನೀವು?
ಬಹಳ ಪ್ರಮುಖವಾಗಿ ನೀವು ರಸ್ತೆ ಇಲ್ದಿದ್ರು ತಡ್ಕೊಂತೀವಿ ಜನ, ನೀವು ಪಾರ್ಕ್ ಇಲ್ದಿದ್ರು ತಡ್ಕೊಂತಾರೆ. ನೀರಿಲ್ಲ ಅಂತ ಹೇಳಿದ್ರೆ ಜನ ದಂಗೆ ಹೇಳ್ತಾರೆ. ಪರ್ಯಾಯ ಯಾವ್ದನ್ನು ಮಾಡಿದ್ದೀವಿ ಇವತ್ತು? ಎತ್ತಿನಹೊಳೆ ನೀವು ಪ್ರಾಜೆಕ್ಟು ನಮ್ಮ ಸರ್ಕಾರ ಇದ್ದಾಗೆ, ಸದಾನಂದ ಗೌಡರು ಇದ್ದಾಗೆ ಅದಕ್ಕೆ ಅನುಮೋದನೆ ಕೊಟ್ಟು 400 ಕೋಟಿ ಕೊಟ್ಟರು. ಸುಮಾರು 8,500 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಎಸ್ಟಿಮೇಟ್ ಟೋಟಲ್ ಇದ್ದಿದ್ದು. 24 TMC ನೀರನ್ನು ಎಲ್ಲಿಗೆ ತರಬೇಕು ಅಂತ ಪ್ರಾರಂಭ ಆಗಿದ್ದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಗ್ರಾಮಾಂತರ. ಈಗ ಬರೋ ಮಧ್ಯದಲ್ಲಿ ಎಲ್ಲ ಕೆರೆಗಳು ತುಂಬಿಸಿ ಕೊನೆಗೆ ನೀರು ಬರ್ತದೋ ಇಲ್ಲ ಅಧ್ಯಕ್ಷರೇ. ಇವತ್ತು ರಿವೈಸ್ ಎಸ್ಟಿಮೇಟು 35,000 ಕೋಟಿ. ಎಷ್ಟು? 35,000 ಕೋಟಿ ಎತ್ತಿನಹೊಳೆಗೆ ಖರ್ಚಾಗ್ತಾ ಇರ್ತಕ್ಕಂಥದ್ದು. ಇವತ್ತವರೆಗೂ ಸಕಲೇಶ್ವರದಿಂದ ಮುಂದಕ್ಕೆ ನೀರು ಬಂದೈತೋ ಇಲ್ಲ ಇನ್ನೂ ಗೊತ್ತಿಲ್ಲ. ಸರ್ಕಾರ ಹೇಳ್ತದೆ 2027ಕ್ಕೆ ಡಿಸೆಂಬರ್ಗೆ ನಾವು ಎತ್ತಿನಹೊಳೆ ನೀರನ್ನ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ಕೊಡ್ತೀವಿ. ಸಾಧ್ಯನಾ ಅಧ್ಯಕ್ಷ? ಇದ್ರದ್ದು ಬರದೇ ಇರೋ ನೀರಿಗೆ ಒದ್ದಾಡಿದ್ವಿ, ಪ್ರಯತ್ನ ಮಾಡವ್ರೆ ಸರ್ಕಾರ, ಇಲ್ಲ ಅಂತಲ್ಲ. ಇನ್ನು ಎಷ್ಟು ವರ್ಷ ಅದು ಎತ್ತಿನಹೊಳೆ ಅಲ್ಲ, ಹಣದ ಹೊಳೆನೇ ಹರಿತಾ ಐತೆ ಅದರಲ್ಲಿ. ಇದು ಸಮಸ್ಯೆ ಇರ್ತಕ್ಕಂಥದ್ದು. ಇವತ್ತು ಮೇಕೆದಾಟು ಸರ್ಕಾರದ ಪ್ರಯತ್ನದ ಫಲವಾಗಿ ಅದಕ್ಕೊಂದು ಅನುಮತಿ ಏನೋ ಸಿಕ್ಕಿದೆ, ಅದು ಕೇಂದ್ರ ಸರ್ಕಾರದಿಂದ ಕೊಟ್ಟವ್ರೆ. ಅದನ್ನ ತಮಿಳುನಾಡು ಅಬ್ಜೆಕ್ಷನ್ ಮಾಡ್ತಾ ಐತೆ. ಇಲ್ಲಿ ಕುಡಿಯೋ ನೀರಿಗೆ ಏನಾಗ್ತದೋ ಅಲ್ಲಿಂದ ಒಂದಷ್ಟು ನೀರನ್ನು ತಗೊಬೋದು. ಪರ್ಯಾಯವಾಗಿ ನಾವೇನಾದರೂ ಕುಡಿಯೋ ನೀರಿಗೆ ಯೋಚನೆ ಮಾಡಬೇಕಲ್ಲ. ನಾವೇನು ಮಾಡಿದ್ವಿ ಅಂದರೆ ಈಗ KC ವ್ಯಾಲಿ, HN ವ್ಯಾಲಿ ಮತ್ತು ಇವತ್ತು ವೃಷಭಾವತಿ ಟ್ರೀಟೆಡ್ ವಾಟರನ್ನು ಸೆಕೆಂಡ್ರಿ ಲೈನ್ ಮಾಡಿ ಕೆಲವು ಇಂಡಸ್ಟ್ರಿಗಳಿಗೂ ಕೊಟ್ಟಿದ್ದೀವಿ. ಇದನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೂ ಕೂಡ ಕಳಿಸಿದ್ದೀವಿ ಬೆಂಗಳೂರಿಂದ. ವೃಷಭಾವತಿ ಈಗ ಶುರುವಾಗಿದೆ, ಅಲ್ಲಿ ಹೋರಾಟ ಶುರುವಾಗಿದೆ. ಮೊನ್ನೆ ಚಿಕ್ಕಬಳ್ಳಾಪುರ ನಾನು ಹೋಗಿದ್ದೆ ಅಧ್ಯಕ್ಷರೇ. ಬಹುಶಃ ಟ್ರೀಟು ಸರಿಯಾಗಿ ಆಗ್ತಾ ಇದೆಯೋ ಇಲ್ಲ ಅಲ್ಲೇನಾದರೂ ಸ್ಯಾನಿಟರಿ ಮಿಕ್ಸ್ ಆಗ್ತಾ ಇದೆಯೋ, ಇಡೀ ನೀರು ಕಲುಷಿತ ಆಗೋಗಿದೆ. ಆದರೆ ಅದೇ ನಾವು ಇಂಡಸ್ಟ್ರಿಯಲ್ ಏರಿಯಾ ಇವತ್ತು ದೊಡ್ಡಬಳ್ಳಾಪುರ, ಡಾಬಸ್ಪೇಟೆ, ದೇವನಹಳ್ಳಿ 1000 ಎಕರೆ ಇಂಡಸ್ಟ್ರಿಗಳಿಗೆ ಜಾಗ ಅಕ್ವಿಜೇಷನ್ ಮಾಡವ್ರೆ. ಎಲ್ಲಿ ಕೊಡ್ತೀರಿ ನೀರು? ಅವ್ರು ಫಾಕ್ಸಾಕಾನ್, ಆಪಲ್ ಫೋನ್ ಅವರು ಕಾವೇರಿನೇ ಬೇಕು ಅಂತ ಹೇಳವ್ರೆ. ಇವತ್ತು ಯಲಾಂಗದಿಂದ ಪೈಪ್ಲೈನ್ ಹೊಡಿತಾವ್ರೆ ಕಾವೇರಿಗೆ. ಇಲ್ಲಿ ಬಿಟ್ಟು ಬೆಂಗಳೂರ್ದು ಬಿಡ್ತು ಇಂಡಸ್ಟ್ರಿಗೆ ಕಾವೇರಿ ನೀರು ಕೊಡ್ತಾವ್ರೆ, ಪೈಪ್ಲೈನ್ ಹಾಕ್ತಾವ್ರೆ ಆಲ್ರೆಡಿ. ಯಾರು ಏನು ಕೇಳೋದಿಲ್ಲ, ಪೊಲೀಸ್ ಬಂದು ನಿಂತ್ಕೊಂಡು ಹಾಕ್ಸ್ತಾವ್ರೆ. ಯಾಕಂದ್ರೆ ಇಂಡಸ್ಟ್ರಿಗಳು ಬರಬೇಕು. ಹಂಗಂತೇಳಿ ಬೆಂಗಳೂರು ಕೊಡೋ ನೀರನ್ನೆಲ್ಲ ನೀವು ಇಂಡಸ್ಟ್ರಿಗಳು ಕೊಟ್ಕೊಂಡು ಕುತ್ಕೊಂಡ್ರೆ, ಇಲ್ಲ ಇಂಡಸ್ಟ್ರಿಗಳಿಗೆ ಬೇರೆ ಯಾವುದಾದ್ರೂ ನೀರು ಕೊಡಬೇಕಲ್ವಾ? ಇಲ್ಲಾಂದ್ರೆ ಬರೀ ಇಂಡಸ್ಟ್ರಿ ಮಾಡ್ಕೊಂಡು ಕರೆಂಟ್ ಒಂದು ಕೊಟ್ಟರೆ ನೀರು ಬೇಕಲ್ಲ ಅವ್ರಿಗೆ. ನೀವೀಗೇನು HN ವ್ಯಾಲಿ, KC ವ್ಯಾಲಿ ನೀರನ್ನು ಕೊಡ್ತಾ ಇದ್ದೀರಿ, ಟರ್ಷರಿ ಕ್ಲೀನಿಂಗ್ ಮಾಡಿಸಿ. ಸ್ವಲ್ಪ ದುಡ್ಡು ಆಗ್ಬೋದು. ಸರ್ಕಾರ ಇವತ್ತು ಆಗೋದಿಲ್ಲ ರೀ ಅಂತ ಹೇಳ್ಬೋದು. ನಾನು ವಿರೋಧ ಪಕ್ಷವಾಗಿ ಹೇಳ್ತಾ ಇಲ್ಲ, ಅಲ್ಲಿ ಎಲ್ಲ ಪಕ್ಷದ ಜನ ಕೂಡ ಸೇರ್ಕೊಂಡವ್ರೆ. ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಹೆಚ್ಚಿನ ತರಕಾರಿ ಬೆಳೆಯೋದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಮತ್ತು ಕೋಲಾರ. ಟೊಮೊಟೊ, ಮಾವಿನಕಾಯಿ ಎಲ್ಲ ಬೆಳೀತಾರೆ. ಈಗಾಗಲೇ ಚರ್ಚೆಯನ್ನು ಕೂಡ ಮಾಡವ್ರೆ. ಅಶ್ವಥ್ ನಾರಾಯಣ ಅವರು, ನಮ್ಮ ಮಂಜುನಾಥ್, ಬಹಳ ಜನ ಚರ್ಚೆ ಮಾಡವ್ರೆ. ಅಧ್ಯಕ್ಷರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಇರ್ಬೋದು, ಮತ್ತು NGT ಅವರು ಕೂಡ ಆ ನೀರನ್ನು ಪರೀಕ್ಷೆ ಮಾಡವ್ರೆ. ಕುಡಿಯೋಕೆ ಯೋಗ್ಯ ಇಲ್ಲ. ಆದರೆ ಅಂತರ್ಜಲಕ್ಕೆ ಹೋಗೈತೆ ನೀರು. 1500 ಅಡಿ ಇದ್ದಂಥ ನೀರು 400 ಅಡಿಗೆ ಬಂದ್ಬಿಟ್ಟೈತೆ. ಜನ ಖುಷಿನೋ ಖುಷಿ. ಮೊದಲು ನೀರು ಹೋದಾಗೆಲ್ಲ ಕೆರೆಗೆ ಪೂಜೆ ಮಾಡಿದ್ರು, ಬಾಗಿನ ಅರ್ಪಿಸಿದ್ರು. ನಮ್ಮೂರ ಕೆರೆಗೂ ಬಿಟ್ಕೊಂಡ್ಬಿಟ್ಟಿದ್ದೀವಿ ನೀರು. ಇದಾಗಿ ನೋಡಿದ್ಮೇಲೆ ನಮ್ಗೆ ಬಿಟ್ಕೊಳ್ಬೇಕೋ ಬೇಡ ನಿಲ್ಲಿಸ್ಬೇಕು ಅನ್ನೋದು ಅವಸ್ಥೆ ಆಗೈತೆ. ಯಾವ ನಂದಿ ಬೆಟ್ಟ ಚಿಕ್ಕಬಳ್ಳಾಪುರದವ್ರು ಬೆಂಗಳೂರಿಗೆ ಅರ್ಕಾವತಿಯಿಂದ ಶುದ್ಧವಾದ ನೀರನ್ನು ಕೊಟ್ಟಿದ್ರು, ಇವತ್ತು ನಾವು ಅವ್ರಿಗೆ ಅಶುದ್ಧವಾದ ನೀರನ್ನು ಕಳಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ನೀವು ಟರ್ಷರಿ ಕ್ಲೀನಿಂಗ್ ಮಾಡಿ ಇಂಡಸ್ಟ್ರಿ ಕೊಡ್ರಿ. ಫಸ್ಟು ಇಂಡಸ್ಟ್ರಿ ಕೊಡ್ರಿ. ನೀವು ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ, ಸಾಧ್ಯ ಆದರೆ ಎಕ್ಸಸ್ ಇದ್ರೆ ಕಾವೇರಿ ನೀರು ಕೊಡ್ರಿ ಅವ್ರಿಗೆ. ಯಾಕೆ ಈ ವ್ಯಾಲಿ ನೀರುಗಳನ್ನ ತಗೊಂಡೋಗಿ ನಾವು ಅದರಲ್ಲಿ ಹಠ ಇಟ್ಕೊಳೋದು ಏನೈತೆ? ಯಾವ ಸರ್ಕಾರನೂ ಮಾಡಿರಲಿ, ನಮ್ಮ ಸರ್ಕಾರ ಮಾಡಿದ್ರು ಕೂಡ ತಪ್ಪೆ. ಅದು ಪ್ರಾರಂಭದಲ್ಲಿ ಗೊತ್ತಾಗಲ್ಲ ಅಧ್ಯಕ್ಷರೇ. ಇವತ್ತು ತರಕಾರಿ ತಿನ್ನಂಗಿಲ್ಲ, ನೋಡಕ್ ಚೆನ್ನಾಗಿರ್ತದೆ, ಅದ್ಭುತವಾಗಿ ಬೆಳೀತದೆ ಅದೆಲ್ಲ ಕೂಡ. ನೀವು ವರ್ತೂರು, ಬೆಳ್ಳಂಡೂರು ಈ ಭಾಗದಲ್ಲಿ ಬರ್ತದಲ್ಲ, ಫ್ರೆಶ್ ತರಕಾರಿ ಅನ್ಕೊಂತೀವಿ. ಆದರೆ ಅದನ್ನ ಚೆಕ್ ಮಾಡಿದ್ರೆ ಅದರಲ್ಲಿ ರಾಸಾಯನಿಕ ಅಂಶಗಳವೆ. ಹಿಂದೆ ಚಾಣಕ್ಯ ಚಂದ್ರಗುಪ್ತನ ಕಾಲದಲ್ಲಿ ವಿಷಕನ್ಯರು ಅಂತಿದ್ರು. ಸ್ವಲ್ಪನೇ ವಿಷ ತಿನ್ನಿಸ್ತಾ ಇದ್ರಂತೆ, ಯಾಕಂದ್ರೆ ಬೇರೆ ರಾಜರ ಜೊತೆಯಲ್ಲಿ ಕಳಿಸಿ ಅವರನ್ನು ಹತ್ಯೆ ಮಾಡೋದಕ್ಕೆ. ಇವತ್ತು ಪ್ರತಿನಿತ್ಯ ನಾವು ವಿಷ ಸೇವಿಸ್ತಾ ಇದ್ದೀವಿ. ಕೋಟ್ಯಾಂತರ ಜನ ವಿಷಕನ್ಯರು ರೆಡಿ ಆಗೋಗವ್ರೆ. ಇವತ್ತು ನಾವು ಪುರುಷರು ಕೂಡ ಇದು ಆರೋಗ್ಯದ ಮೇಲೆ ಅತ್ಯಂತ ದುಷ್ಪರಿಣಾಮ ಆಗ್ತದೆ. ಅದನ್ನು ಸರಿ ಮಾಡಬೇಕಾದ್ರೆ ಸರ್ಕಾರಗಳು 1000 ಕೋಟಿ ಖರ್ಚು ಮಾಡಬೇಕಾಗ್ತದೆ. ಅದ್ರ ಬದಲು ಕುಡಿಯೋ ನೀರಿಗೆ ದಯವಿಟ್ಟು ಟರ್ಷರಿ ಕ್ಲೀನಿಂಗ್ ಮಾಡಿ ಆ ಜನಗಳು ಕೊಡ್ರಿ. ಜನರ ಆಶೀರ್ವಾದ ನಿಮ್ಗೆ ಇರ್ತದೆ. ಅವ್ರ ಆಶೀರ್ವಾದ ಎಲ್ಲ ನಿಮಗೆ ಸಿಗಲಿ. ಸರ್ಕಾರ ಒಂದು ತೀರ್ಮಾನವನ್ನು ತಗೊಂಡು ಆ ಮೆಷಿನರೀಸ್ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿ ಆ ನೀರನ್ನು, ಶುದ್ಧವಾದ ನೀರನ್ನು ಕೊಡುವಂಥದ್ದು ಮಾಡಬೇಕು
ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಆಗಲೇ ನಾನು ಹೇಳಿದಾಗೆ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಇನ್ನೊಂದು 10 ನಿಮಿಷ ಅಧ್ಯಕ್ಷರೇ, ನಾನು ಇನ್ನೇನು ಒಂದು ಸಬ್ಜೆಕ್ಟ್ ಐತೆ, ಇಲ್ಲ ನಾನು ಮಾತಾಡಿರೋದು ಬೇರೆ ಕಡೆ ಡಿವಿಯೇಷನ್ನೇ ಮಾಡ್ತಾ ಇಲ್ಲ. ನೀವು ಪಕ್ಕದ ಆಂಧ್ರ ಆಗಲಿ, ತಮಿಳುನಾಡು ಆಗಲಿ, ಕೇರಳ ಆಗಲಿ, ಅಲ್ಲ ಮಹಾರಾಷ್ಟ್ರ ಆಗಲಿ, ನಮ್ಮ ಕರ್ನಾಟಕದ ಬಗ್ಗೆ ಭಾಳ ಟೀಕೆ ಮಾಡಿಲ್ಲ. ಭಾಳ ಟೀಕೆ ಮಾಡ್ತಾ ಇರೋದು ಯಾರು ಗೊತ್ತಾ? ತೆಲಂಗಾಣ ರೇವಂತ್ ರೆಡ್ಡಿ ಅವರು. ವರ್ಸ್ಟ್ ಟ್ರಾಫಿಕ್ಕು, ವರ್ಸ್ಟ್ ಕಸ. ನಿಮ್ಮದೇ ಸರ್ಕಾರದಲ್ಲಿ ಅವ್ರಿಗೆ ಬೆಂಬಲವನ್ನು ಕೊಟ್ಟು ಅಲ್ಲಿ ಸರ್ಕಾರ ತಂದಿರೋದು ಗೊತ್ತು ಎಲ್ಲರಿಗೂ. ಪಕ್ಕದ ಕಾಂಗ್ರೆಸ್ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರನ ಟೀಕೆ ಮಾಡ್ತಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ರಿ ಪರಿಸ್ಥಿತಿ ಏನು ಅಂತೇಳಿ. ಸೊ ಇದು ಕುಡಿಯೋ ನೀರಿನ ಒಂದು ಬಹಳ ದೊಡ್ಡ ಸಮಸ್ಯೆ ಇದೆ. ಈಗ ಬೇಸಿಗೆ ಪ್ರಾರಂಭ ಆಗಿದೆ. ಇವತ್ತು ಕಾವೇರಿ ನೀರನ್ನ ಕೊಡ್ತಾ ಇದ್ದೀರಿ, ಅಲ್ಲಿ ನೋಡಿದ್ರೆ ಪ್ರೊರೋಟಾ ಚಾರ್ಜು ಸಿಕ್ಕಾಪಟ್ಟೆ ಹಾಕವ್ರೆ. ಮನೆ ಕಟ್ಟೋದು ಕೊಟ್ಕೊಂಬಿಟ್ರು, ಪ್ಲಾನ್ ಇಲ್ಲ ಏನಿಲ್ಲ. ಈಗ ಕಾವೇರಿ ಸ್ಯಾನಿಟರಿ ತಗೊಬೇಕಾದ್ರೆ 2 ಲಕ್ಷ 3 ಲಕ್ಷ ಕಟ್ಟಬೇಕು. ಕಂತುಗೂ ಕೂಡ ಅವಕಾಶ ಇಲ್ಲ. ಬೋರ್ವೆಲ್ ನೀರು ಸ್ಟಾಪ್ ಮಾಡಿದ್ದೀವಿ. BWSS ಹೇಳಿದ್ರು ಕಾವೇರಿ ಕೊಡ್ತಾ ಇರೋದ್ರಿಂದ ಸ್ಟಾಪ್, ಈ ನೀರು ತಗೊಳ್ರಿ ಅಂತ. ಒಂದೇ ಸರಿ 3 ಲಕ್ಷ 4 ಲಕ್ಷ ದುಡ್ಡು ಎಲ್ಲಿ ಕಟ್ಟಕ್ಕಾಗ್ತದೆ? ಅಧಿಕಾರಿ ಕೇಳಿದ್ರೆ ಇಷ್ಟ ಆದರೆ ಕಟ್ಕೊಳ್ರಿ, ಇಲ್ಲ ಅಂದ್ರೆ ನೀರಿಲ್ಲ. ಅಧ್ಯಕ್ಷರೇ, ಕಸದ್ದೇನು ನಾನು ಬಹಳ ಮಾತಾಡಕ್ ಹೋಗಲ್ಲ. ನಮ್ಮ ಸತೀಶ್ ರೆಡ್ಡಿ ಅವರು, ಮುನ್ರಾಜ್ ಅವರು ಮಾತಾಡ್ತಾರೆ. ಕೊನೆಯದಾಗಿ ನಮ್ಮ ಬೆಂಗಳೂರಲ್ಲಿ ಸಾಕಷ್ಟು ಅಪಾರ್ಟ್ಮೆಂಟ್ಗಳವೆ ಅಧ್ಯಕ್ಷರೇ, ಬಹಳಷ್ಟು ಅಪಾರ್ಟ್ಮೆಂಟ್ಗಳವ್ರೆ. ಅದರಲ್ಲಿ ಕೆಲವರು ಬಿಲ್ಡರ್ಸ್ ಏನು ಮಾಡವ್ರೆ, ಓಸಿನೂ ಇಲ್ಲ, ಸಿಸಿನೂ ಇಲ್ಲ, ಪಾಪ ಅವ್ರ ಮನೆ ಅಲಾಟ್ ಮಾಡಿಬಿಟ್ರು, ಹೊಟ್ಟೋದ್ರತ್ಲ ಕಡೆಗೆ. ಈಗಲೂ ಒದ್ದಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ. ಅದನ್ನು ಹೆಂಗೋ ಅವ್ರು ಮ್ಯಾನೇಜ್ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಹೋರಾಟ ಮಾಡ್ಕೊಂಡು ಹೋಗ್ತಾವ್ರೆ. ಇವತ್ತು ಅಪಾರ್ಟ್ಮೆಂಟ್ಗೆ ನಾವ್ಯಾವುದು ಕೂಡ ಅದು ಕಮ್ಯುನಿಟಿ ಗೇಟೆಡ್ ಇರೋದ್ರಿಂದ ನಾವು ಅವ್ರಿಗೆ ಯಾವುದೇ ಸೌಕರ್ಯವನ್ನು ಒಳಗಡೆ ಕೊಡಲ್ಲ, ಗೇಟ್ವರೆಗೂ ನಾವು ಕೊಡ್ತೀವಿ. ಕಾವೇರಿ ನೀರು ಕೊಡ್ತೀವಿ, ಕಸ ವಿಲೇವಾರಿ ಮಾಡುವಂಥ ಕೆಲಸನೂ ನಾವು ಮಾಡ್ತಾ ಇದ್ದೀವಿ. ಕಳೆದ ಸರಿ ನಮ್ಮ ಉಪಮುಖ್ಯಮಂತ್ರಿಗಳು ಅವ್ರದ್ದೊಂದು ಸಮಸ್ಯೆ ಇತ್ತು. ಏನು ಅಂತಂದರೆ ಅಲ್ಲಿ ಅಪಾರ್ಟ್ಮೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಮಾಡ್ಕೊಂಡವ್ರೆ. ಕೆಲವರು ವೆಲ್ಫೇರ್ ಅಸೋಸಿಯೇಷನ್ ಮಾಡ್ಕೊಂಡವ್ರೆ, ಕೆಲವರು ಕೋಆಪರೇಟಿವ್ ಆಕ್ಟಲ್ಲಿ ಮಾಡ್ಕೊಂಡವ್ರೆ. 2 ಗುಂಪುಗಳು ಮಾಡಿಕೊಂಡು ಸರ್ಕಾರನ ಒಂದು ರಿಕ್ವೆಸ್ಟ್ ಮಾಡಿದ್ರು. ಅವರು ಒಂದು ಪಾಲಿಸಿ ಮಾಡಿಕೊಡ್ರಿ ಸರ್ಕಾರದಿಂದ, ವೆಲ್ಫೇರ್ ಅಸೋಸಿಯೇಷನ್ಗೆ ಒಂದು ಪಾಲಿಸಿ ಮಾಡಿಕೊಡಿ ಅಂತಕ್ಕಂಥ ಒಂದು ಬೇಡಿಕೆನಿಟ್ರು. ಅದು ರೆಡಿ ಆಗಿದೆ. ಬಹುಶಃ ಈ ಅಸೆಂಬ್ಲಿಯಲ್ಲಿ ಮಂಡಿಸ್ತಾರೆ ಅಂತ ಅನ್ಕೊಂಡಿದ್ವಿ. ಆದರೆ ಯಾಕೋ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅಪಾರ್ಟ್ಮೆಂಟ್ ಅವರು ಅಂದರೆ ಅಲಸ್ಯ, ಅವ್ರು ಕಂಡ್ರೆ ಅಸಹ್ಯ. ಕಳೆದ ಒಂದು ಸಭೆಯಲ್ಲಿ ಅವರನ್ನು ಬಾಯಿಗೆ ಬಂದಂಗೆಲ್ಲ ಬೈದು, ಇನಾಮಾನವಾಗಿ ಬೈದು, ಯಾರು ಓಟ್ ಹಾಕ್ತಾರೆ ಯಾರು ಗೊತ್ತಾಗ್ತದೆ. ಮೊನ್ನೆ ಕೂಡ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಸಭೆ ಮಾಡವ್ರೆ, ಕಾಂಗ್ರೆಸ್ಸು ಕಾರ್ಪೊರೇಟರ್ಸ್ ಯಾರ್ಯಾರು ಸಭೆಯಲ್ಲಿ ಮಾಡೋ ಹೇಳವ್ರೆ, ಅಪಾರ್ಟ್ಮೆಂಟ್ ಅವ್ರು ಓಟ್ ಹಾಕಲ್ಲ, ಅವ್ರಿಗೆ ಓಟ್ ಕೇಳಕ್ಕೆ ಹೋಗ್ಬೇಡ್ರಿ. ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ಯಾರು ಓಟ್ ಹಾಕಲ್ಲ, ಯಾರು ಓಟ್ ಹಾಕ್ತಾರೆ ಅಂತೇಳಿ ಹೆಂಗೆ ತೀರ್ಮಾನ ಮಾಡೋಕ್ಕಾಗ್ತದೆ? ಅವನ್ನೆಲ್ಲ ವಿಶ್ವಾಸಕ್ಕೆ ತಗೊಬೇಕಲ್ಲ ನೀವು. ಇವತ್ತು ಗಾರ್ಬೇಜ್ ಸೆಸ್ಸು ಹಾಕಿದ್ದೀರಿ ಅವ್ರಿಗೆ. ಯಾವುದು ಅಂದರೆ ಅಲ್ಲಿ ಒಳಗಡೆಗೆ ಗಾರ್ಬೇಜ್ ಸೆಂಟರ್ ಮಾಡ್ಕೊಂಡಿರ್ತಾರೆ, ಟ್ರೀಟ್ ಮಾಡ್ಕೊತಾರೆ. ಅವರು ಬಲ್ಕಾಗಿ ಏನಾನ ಕೊಟ್ಟರೆ, ಯಾವುದೋ ಒಂದು ಏಜೆನ್ಸಿ ಕೊಟ್ಟವ್ರೆ, 12 ರೂಪಾಯಿ kg. ಅಧ್ಯಕ್ಷರೇ, ಕಸಕ್ಕೆ 12 ರೂಪಾಯಿ kg ಅಪಾರ್ಟ್ಮೆಂಟ್ ಅವ್ರು ದುಡ್ಡು ಕೊಡಬೇಕು. ಮತ್ತೆ ಪ್ರತಿ ಏಪ್ರಿಲ್ಗೆ 5 ರೂಪಾಯಿ ಜಾಸ್ತಿ ಆಗ್ತದೆ. ಕಸಕ್ಕೆ 12 ರೂಪಾಯಿ ಬೆಲೆ ಕಟ್ಟವ್ರೆ ಇವತ್ತು ಈ ರಾಜ್ಯ ಸರ್ಕಾರ. ಕೆಜಿಗೆ ಇನ್ನೇನು ಟನ್ಗ kg ಕಸಕ್ಕೆ. ಯಾಕೆ ಅಪಾರ್ಟ್ಮೆಂಟ್ ಮೇಲೆ ಗದಪ್ರಹಾರ ಮಾಡ್ತೀರಿ? ಇವತ್ತು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥವರೆಲ್ಲ ಬಹುತೇಕ IT BT ಉದ್ಯೋಗ ಮಾಡೋಂಥವ್ರು, ಬಿಸ್ನೆಸ್ ಮಾಡೋಂಥವ್ರು. ಇವತ್ತು ಈ ಬೆಂಗಳೂರಿನ ಆದಾಯಕ್ಕೆ ಅವ್ರ ಕೊಡುಗೆ ಬಹಳ ದೊಡ್ಡದಿದೆ. ಯಾಕೆ ಈ ತರ ಮಾಡಕ್ ಹೋಗ್ತೀರಿ? ಎಷ್ಟೋ ಕಡೆಗೆ ದುಡ್ಡು ಕಟ್ಟವ್ರೆ, ಕಾವೇರಿ ನೀರು ಕೊಡ್ತಾ ಇಲ್ಲ. ಕಾರಣ ಗೊತ್ತಿಲ್ಲ ನಮ್ಗೆ. ಈ ತರ ನಾವು ತಾರತಮ್ಯವನ್ನ ಮಾಡ್ಕೊಂಡು ಹೋದ್ರೆ ಬೆಂಗಳೂರನ್ನ ಸಮಗ್ರವಾದಂತ ಅಭಿವೃದ್ಧಿ ಮಾಡೋದು ಎಲ್ಲಿ ಸಾಧ್ಯ ಆಗ್ತದೆ ಅಧ್ಯಕ್ಷರೇ? ಕೊಡ್ಬೇಕಲ್ಲ ಒಂದಷ್ಟು ಅನುದಾನ. ಅದಕ್ಕೆ ನಾನು ಇನ್ನು ಟ್ರಾಫಿಕ್ದು ಇದೆಲ್ಲ ಐತೆ ಅಧ್ಯಕ್ಷರೇ, ನಾನು ಮಾತಾಡೋಕ್ಕಲ್ಲ, ಟ್ರಾಫಿಕ್ ಸ್ವಲ್ಪ ಮಾತಾಡಲೇಬೇಕು, ಮುಗಿಸ್ತೀನಿ ನಾನು. ಇವತ್ತು ಇಡೀ ಬೆಂಗಳೂರಲ್ಲಿ ಒಂದು ಕಾಲದಲ್ಲಿ ಕಸದ ಸಮಸ್ಯೆ ಇಂಟರ್ನ್ಯಾಷನಲ್ ನ್ಯೂಸ್ ಆಗೋಗಿತ್ತು. ಇವತ್ತು ನ್ಯೂಸ್ ಆಗಿರ್ತಕ್ಕಂಥದ್ದು ಬೆಂಗಳೂರು ಟ್ರಾಫಿಕ್. ಹೆಂಗ್ ನಿವಾರಣೆ ಮಾಡ್ತೀವಿ? 2-3 ಸರಿ ಅಸೆಂಬ್ಲಿಯಲ್ಲೂ ಕೂಡ ನಾವು ಗೃಹ ಸಚಿವರನ್ನ ಗಮನ ಸೆಳೆದ್ವಿ. ನೀವು ಪರಮೇಶ್ವರ ಸಾರ್ 3ನೇ ಕಣ್ಣು ಇರ್ತದೆ, ಆವಾಗ ಕಣ್ಣನ್ನು ತೆರೀರಿ ಅಂತ ಹೇಳಿ. ಬಹುಶಃ ಎಲ್ಲರೂ ಸೇರ್ಕೊಂಡು ಕಣ್ಣು ಆಪರೇಷನ್ ಮಾಡ್ದಂಗೆ ಅವ್ರೆ, ಕಣ್ಣೇ ತೆಗಿಯಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಕೆಲವು ಸ್ಟ್ರಿಕ್ಟ್ ಆಗಿ ನಾವು ತಗೊಬೇಕು.
3 ಜನ ನೀವು ಹೋಗ್ರಿ ಕೆಲವು ಏರಿಯಾಗಳಲ್ಲಿ, ನಮ್ಮ ಟ್ಯಾಂಡ್ರಿ ರೋಡಲ್ಲಿ ಹೋಗ್ರಿ ನೀವು, 4 ಜನ ಹೋಗ್ತಾರೆ, ಹೆಲ್ಮೆಟ್ ಇಲ್ಲ, ರಾಂಗ್ ಸೈಡ್ ಹೋಗ್ತಾರೆ, ಯಾರನ್ನು ಹಿಡಿಯಂಗಿಲ್ಲ, ಯಾರನ್ನು ಕೇಳಂಗೂ ಇಲ್ಲ. ಯಾವುದೇ ಏರಿಯಾದಲ್ಲಿ ಹೋಗ್ರಿ, ಈ ಥರ ಭಯ ಇಲ್ಲ ಅಂತಂದ್ರೆ, ಪೊಲೀಸರು ಭಯ ಇಲ್ಲ ಅಂತಂದ್ರೆ ಹೆಂಗ್ ನೀವು ಟ್ರಾಫಿಕ್ ಕಂಟ್ರೋಲ್ ಮಾಡ್ತೀರಿ? ಮೊದಲೆಲ್ಲ ಕೂಡ ಸ್ಪಾಟ್ ಫೈನ್ ಆಗ್ತಾ ಇದ್ರು, ಈಗ ಸರ್ಕಾರ ತೆಗೆದಾಕ್ಬಿಟ್ಟೈತೆ. ಕ್ಯಾಮ್ರಾ ಹಿಡಿಯೋದು, ಅವನಿಗೆ ಪೆನಾಲ್ಟಿ ಕಳಿಸೋದು. ಅವನದು 5 ಲಕ್ಷ 6 ಲಕ್ಷ ಆಗ್ತದೆ ಸ್ಕೂಟ್ರು, ಮಾರಿದ್ರು 10,000 ಬರಲ್ಲ, ಸ್ಕೂಟ್ರ್ ಬಿಟ್ಟು ಹೋಗ್ತಾನೆ ಅವ್ನು ಕೊನೆಯದಾಗಿ. ಕೊಡ್ರಿ ಪೊಲೀಸವ್ರು ಪರ್ಮಿಷನ್ ಕೊಡ್ರಿ, ನೀವು ಅವ್ರು ಪೆನಾಲ್ಟಿ ಹಾಕೋದು ಕೊಡ್ರಿ. ಗಾಡಿಗಳು ಎಲ್ಲಂದ್ರೆ ಅಲ್ಲಿ ನಿಲ್ಸವ್ರೆ, ನೋ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸ್ತಾರೆ, 1 ವೇನಲ್ಲಿ ಗಾಡಿ ಹೋಗ್ತಾರೆ, ಸ್ಪಾಟ್ ಫೈನ್ ಹಾಕಂಗಿಲ್ಲ. ನಾನು ಕಳಸರಿ ಅಧಿವೇಶನದವ್ರು ಹೇಳಿದೆ, ಟೋವಿಂಗ್ ಮಾಡಿ ಸಾರ್, ನೀವು ಮುಲಾಜಿಲ್ದೆ ತೆಗೀರಿ ಗಾಡಿಗಳನ್ನ ಅಂತ ಹೇಳಿ. ಟೋವಿಂಗ್ ಮಾಡೋದಕ್ಕೆ ಕಾರ್ಪೊರೇಷನ್ ಅವ್ರಿಗೆ ಒಂದೊಂದು ತಗೊಳಕ್ಕೆ ಹೇಳಿದ್ವಿ ಅಂದ್ರೆ ಇವತ್ತವರೆಗೂ ತಗೊಂಡು ಇಲ್ಲ. ಇವತ್ತು ಇಡೀ ಬೆಂಗಳೂರಲ್ಲಿ ಎಲ್ಲಂದ್ರೆ ಅಲ್ಲಿ ವೆಹಿಕಲ್ ನಿಲ್ಲಿಸ್ತಾರೆ. ಸರ್ಕಾರದ ಕಡೆಯಿಂದ ಪಾರ್ಕಿಂಗ್ ಮಾಡೋದಕ್ಕೆ ಇಲ್ಲೆಲ್ಲೋ ನಮ್ಮ ಇದು ಜೈಲ್ ಪಕ್ಕದಲ್ಲಿ ಒಂದು ಜಾಗ ಮಾಡವ್ರೆ, ಅವ್ರು ಕೊಡೋ ರೇಟ್ಗೆ ಯಾರು ಅಲ್ಲಿ ಹೊರಡೆ ಹೋಗ್ತಾನೆ ಇಲ್ಲ ಪಾರ್ಕಿಂಗ್ಗೆ. ಬಹಳ ದೊಡ್ಡ ಸಮಸ್ಯೆ ಐತೆ ನಮ್ಮ ಪಾರ್ಕಿಂಗ್ ವ್ಯವಸ್ಥೆ ಕೂಡ. ಪೊಲೀಸರಿಗೆ ಅಧಿಕಾರ ಕೊಡ್ರಿ. ಹಿಂದೆ ಇವತ್ತು ನಮ್ಮ ಡಿ ಜೆ ಆಗಿದ್ದಂಥ ಸಲೀಂ ಅವರು ಕಮಿಷನರ್ ಆಗಿದ್ರು, ಇಲ್ಲಿ ಜಾಯಿಂಟ್ ಕಮಿಷನರ್ ಆಗಿದ್ರು. ಅವ್ರ ಕಾಲದಲ್ಲಿ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಆಗಿದ್ರು. ಅವ್ರ ಕಾಲದಲ್ಲಿ ತುಂಬಾ ಚೆನ್ನಾಗಿ ಟ್ರಾಫಿಕ್ ಅನ್ನ ಅವರು ಮೇಂಟೈನ್ ಮಾಡಿದ್ರು. ನಾನು ಗೃಹ ಸಚಿವರಿಗೆ ಹೇಳಿದೆ, ಈಗ ಅವರೇ ಡಿ ಜಿ ಅವರು, ಫ್ರೀ ಅವ್ರಿಗೆ ಕೊಡ್ರಿ, ಫ್ರೀ ಹ್ಯಾಂಡ್ ಕೊಡ್ರಿ. ಟ್ರಾಫಿಕಲ್ PhD ಅವ್ರು ಕೇಳ್ರಿ ಅವ್ರಿಗೆ, ನೀವು ನಮಗೆ ಪೆನಾಲ್ಟಿ ಹಾಕ್ತೀರಾ, ಬೆಲ್ಟ್ ಹಾಕ್ಲಿಲ್ಲ ಪೆನಾಲ್ಟಿ ಹಾಕ್ತೀರಾ, ಹಾಕ್ರಿ, ನಮ್ಮನ್ನು ಸೇರ್ಸಿ ಹಾಕ್ರಿ. ಇದನ್ನ ನೀವು ಬಿಗಿ ಮಾಡಲಿಲ್ಲ ಅಂತಂದ್ರೆ 2 ಕಡೆ ರೋಡ್ ಗಾಡಿಗಳು ನಿಲ್ಲಿಸ್ತಾರೆ ಅಧ್ಯಕ್ಷರೇ. ಮನೆಗಳ ಮುಂದೆ ಪಾರ್ಕಿಂಗ್ ಜಾಗ ಇಲ್ಲ, ಒಂದು ವೆಹಿಕಲ್ ಹೋಗೋಕ್ಕಾಗೋದಿಲ್ಲ. ನೀವು ನೋಡ್ತೀರಿ, ಇದಕ್ಕೋಸ್ಕರ ರಾತ್ರಿ ಹೊತ್ತು ಹೋಗಿ ಕುಡ್ಕೊಂಡು ಡ್ರಗ್ ಹಾಕೊಂಡು ಎಲ್ಲ ಗ್ಲಾಸ್ ಹೊಡೆದಾಕ್ತಾರೆ, ಯಾಕಂದ್ರೆ ಅವ್ನು ಗಾಡಿ ಹೋಗಲ್ಲ. ಪೊಲೀಸರ ಮೇಲೇನೆ ಗಾಡಿ ಹತ್ಸ್ಕೊಂಡು ಹೋಗ್ತಾರೆ, ಭಯನೇ ಇಲ್ಲ. ನೋಡಿರ್ಬೋದು, ನೆನ್ನೆನೂ ಟಿವಿಯಲ್ಲಿ ನೋಡಿದೆ, ಹೊಸೂರು ರೋಡಲ್ಲಿ ಪೊಲೀಸರು ನಿಂತ್ಕೊಂಡು ಬಾನೆಟ್ ಮೇಲೆ ಅವನಿಗೆ ಹೋಗ್ತಾವನೆ, ಭಯ ಇಲ್ದಂಗೆ ಆಗೋಯ್ತೆ. ಇವತ್ತು ಕ್ರೈಮ್ ರೇಟು ನಮ್ಮಲ್ಲಿ ಜಾಸ್ತಿ, ಬ್ಯಾಂಕ್ಗಳನ್ನೇ ಡಕಾಯಿತಿ ಮಾಡ್ತಾರೆ. ಆಗಲೊತ್ತು CCTV ಆಯ್ತು ಅಂತಂದ್ರೇನು ನಡಿ ರಸ್ತೆಯಲ್ಲಿ ಕೊಚ್ತಾರೆ, ಅವ್ರಿಗೆ ಭಯನೇ ಇಲ್ಲ, ಕಾನೂನು ಭಯನೇ ಇಲ್ದಂಗೆ ಆಗೈತೆ. ಕೊಡ್ರಿ ಪೊಲೀಸವ್ರಿಗೆ ಫ್ರೀ ಹ್ಯಾಂಡ್ ಕೊಡ್ರಿ. ನೀವು ಇದ್ರ ಬಗ್ಗೆ ಮಾಡಬೇಕು. ಕಮಿಷನ್ ರೇಟು ಇವಾಗ ಚೆನ್ನೈಯಲ್ಲಿ 2 ಐತೆ, ಹೈದರಾಬಾದಲ್ಲಿ ಬಾಂಬೆಲೆಲ್ಲ ಕೂಡ. ಇವತ್ತು ಹೆಂಗೆ ನೀವು GBN 5 ಭಾಗ ಮಾಡಿದ್ರಿ, ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ ಅಂತೇಳಿ ಬೆಂಗಳೂರಲ್ಲಿ 4 ಕಮಿಷನ್ ರೇಟ್ ಮಾಡ್ರಿ, ಸಿಬ್ಬಂದಿ ಜಾಸ್ತಿ ತಗೊಳ್ರಿ. ಜನಸಂಖ್ಯೆ ಜಾಸ್ತಿ ಆಗೈತೆ, ಪೊಲೀಸ್ ಸ್ಟೇಷನ್ಗಳು ಜಾಸ್ತಿ ಇಲ್ಲ, ಪೊಲೀಸ್ ಸಿಬ್ಬಂದಿನೂ ಜಾಸ್ತಿ ಇಲ್ಲ. ಇದು ಇರ್ತಕ್ಕಂಥ ಸಮಸ್ಯೆ ಅಧ್ಯಕ್ಷರೇ. ಸೊ ಇಷ್ಟು ಹೇಳಿ ಕೊನೆಯದಾಗಿ ಬಡ್ಜೆಟಲ್ಲಿ 3-4 ಸರಿ ರಿಪೇರಿ ಮಾಡಿದ್ರಿ. ಇಲ್ಲಿ ಒಂದೇ ಒಂದು ಹೇಳ್ತೀನಿ ಅಧ್ಯಕ್ಷರೇ, ಹೇಳಿ ನಾನು ಮಾತನ್ನ 5 ನಿಮಿಷದಲ್ಲಿ ಮುಗಿಸ್ತೀನಿ. ಮುಖ್ಯಮಂತ್ರಿಗಳು ಹೇಳವ್ರೆ, ಮುಂದಿನ 3 ವರ್ಷಗಳಲ್ಲಿ 125 ಜಂಕ್ಷನ್ಗಳು, 500 ಕಿಲೋಮೀಟರ್ ಉದ್ದದ ಪಾದಚಾರಿ, 100 ಸ್ಕೈ ವಾಕ್ಗಳನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ಪ್ಯಾರಾ 197ರಲ್ಲಿ ಹೇಳವ್ರೆ. ಯಾರ ಕಡೆಯಿಂದ ಮಾಡಿಸ್ತೀವಿ ಅಂತ ಹೇಳಿರೋದು? ಕಾರ್ಪೊರೇಷನ್ ಕಡೆಯಿಂದ ಮಾಡಿಸ್ತೀವಿ ಅಂತ ಹೇಳವ್ರೆ. ಕಾರ್ಪೊರೇಷನ್ ಇಂದ ಮಾಡಿಸ್ಕೊಡೋದಕ್ಕೆ ಬಡ್ಜೆಟ್ ಅಲ್ಲಿ ಯಾಕೆ ಹೇಳಬೇಕು? ನೀವು ಎಂಟ್ರಿ ಆಗಂಗೆ ಇಲ್ಲ. ಯಾವ 100 ಸ್ಕೈ ವಾಕ್ಗಳು ಯಾವ BBMPಗೆ ಯಾವ ಕಾರ್ಪೊರೇಷನ್ಗೆ ಅಂತ ನೀವು ವಿಂಗಡಿಸಿದಿರಿ? ಅವ್ರ ಅನುದಾನದಲ್ಲಂತೆ, ಅದು ಅವ್ರ ಆಕ್ಷನ್ ಪ್ಲಾನ್ ಮಾಡ್ಕೊಂತಾರೆ. ಯಾರು ಮೇಯರ್ ಇರ್ತಾರೋ, ಯಾವ ಕಾರ್ಪೊರೇಟರ್ ಆಗಿರ್ತಾರೋ, ಅವ್ರು ಹೆಂಗ್ ಬೇಕೋ ಅವ್ರು ಮಾಡ್ತಾರೆ. ನೀವು ಇದನ್ನ ಸವಾರಿ ಮಾಡಕ್ಕಾಗಲ್ಲ. ಸಂವಿಧಾನದ 73, 74 ಇದು ಅಡಿಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ನಾವು ಹಿಂಗೆ ಮಾಡು ಅಂತ ಹೇಳಕ್ ಬರೋದಿಲ್ಲ. ಇದು ಕೂಡ ಒಂಥರ ಹಾಸ್ಯಾಸ್ಪದ. ಅದಾದ್ಮೇಲೆ ಬಾಂಡ್ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅಧ್ಯಕ್ಷರೇ. ಅದೇನು ಯಾವ ಬಾಂಡೋ, ಜೇಮ್ಸ್ ಬಾಂಡೋ ಗೊತ್ತಿಲ್ಲ. ಈ ಬಾಂಡ್ಗಳನ್ನು ನಾವು ಖರೀದಿ ಮಾಡಿದ್ವಿ ಅಂತಂದ್ರೆ ಅವ್ರಿಗೆ ಲಾಭಾಂಶವನ್ನ ಸೇರಿಸಿ ಯಾರು ಬಾಂಡ್ ತಗೊಂಡಿರ್ತಾರೋ ವಾಪಸ್ ಕೊಡಬೇಕು. ನೀವು ಕಾರ್ಪೊರೇಷನ್ ಅಲ್ಲಿ ಲಾಭ ಮಾಡ್ತಾ ಇದ್ದೀವ ನಾವು? ಯಾರನ್ನ ಅಪ್ಪಿತಪ್ಪಿ ಏನಾದ್ರೂ ಅಲ್ಲಿ ಬಾಂಡ್ಗಳು ಖರೀದಿ ಮಾಡಿಬಿಟ್ರೆ ಅವನ ಕತೆ ಗೋಯಿಂದ. ಇದು ಸಾಧ್ಯನೇ ಇದು ಅಂತೇಳಿ ಈ ಥರದ್ದು ಯಾವ್ಯಾವುದೋ ನಮಗೆ ಕಿವಿಗೆ ಹೂವು ಇಡುವಂಥ ಬಡ್ಜೆಟ್ ಅನ್ನ ಬೆಂಗಳೂರಿಗೆ ದಯವಿಟ್ಟು ಮಂಡಿಸಬೇಡಿ. ವಾಸ್ತವ ಏನಿದೆಯೋ ಅವ್ರ ಮಧ್ಯೆ ಏನೋ ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಏನು ಸಮಸ್ಯೆನೋ ಗೊತ್ತಿಲ್ಲ. ಇವತ್ತು ಉಸ್ತುವಾರಿ ಸಚಿವರು ಸನ್ಮಾನ್ಯ DK ಶಿವಕುಮಾರ್ ಅವ್ರು ಏನಾದರೂ ಹಠ ಹಿಡಿದ್ರೆ ಬಿಡಲ್ಲ. ಅವರು ತಂದೆ ತರ್ತಾರೆ ಅಂತೇಳಿ ನಾವು ಅನ್ಕೊಂಡಿದ್ದೀವಿ. ಆದರೆ ಬೆಂಗಳೂರು ಅಭಿವೃದ್ಧಿಗೆ ಒದ್ದಾದ್ರೂ ತರಲಿ, ದುಡ್ಡು ತರಲಿ, ಜನ ಆಶೀರ್ವಾದ ಇರಬೇಕು. ಜನ ಆಶೀರ್ವಾದಕ್ಕಿಂತ ಯಾವ ದೇವರ ಆಶೀರ್ವಾದನೂ ಇಲ್ಲ ಅಧ್ಯಕ್ಷರೇ. ಬೆಂಗಳೂರಿನ ಜನತೆಯ ವಿಶ್ವಾಸವನ್ನು ನೀವು ಗಳಿಸಿ, ಆಗ ಖಂಡಿತವಾಗಿ ಕೂಡ ಈ ಸರ್ಕಾರಕ್ಕೆ ಒಳ್ಳೇದಾಗ್ತದೆ. ನಾವೇನು ನಿಮ್ಗೆ ಕೆಟ್ಟದ್ದು ಬಯಸಲ್ಲ. ಕೆಟ್ಟದ್ದು ಬಯಸೋದು ಜನ ಬಯಸ್ತಾರೆ ಯಾವ ಚುನಾವಣೆ ಸಂದರ್ಭದಲ್ಲಿ. ನಾವು ವಿರೋಧಕ್ಕೋಸ್ಕರ ವಿರೋಧ ಮಾಡೋದಿಲ್ಲ. ಯಾವ್ದು ವಿರೋಧ ಮಾಡಬೇಕೋ ವಿರೋಧ ಮಾಡಲೇಬೇಕಾಗ್ತದೆ. ಸುಮ್ಮನೆ ನಮ್ಮ ತೆವಲ್ಗೋಸ್ಕರ ಪ್ರಚಾರಕ್ಕೋಸ್ಕರ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ಅದರಲ್ಲಿ
ಇವತ್ತು ನಾನು ಅಲ್ಲೋ ಕುತ್ಕೊಂಡಾಗ ಹೇಳ್ತಾರೆ, ಏ ಗುರು ಎಷ್ಟು ಬರ್ಸ್ಕೊಂಬಂದೆ ಅಂತಾರೆ. ಬರ್ಸ್ಕೊಂಬಂದೋ ಬಿಟ್ನೋ, ನಾನು ಇಲ್ಲಿ ಓಪನ್ ಹೋಗಿ ಬರ್ಸ್ಕೊಂಬರ್ತೀನಿ, ಕೆಲವರು ಕಾಣ್ದಂಗೆ ಹೋಗಿ ಬರ್ಸ್ಕೊಂಬರ್ತಾರೆ. ಹೆಂಗೋ ಅವ್ರ ಕ್ಷೇತ್ರಕ್ಕೆ ಅನುದಾನ ತರಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋವಂಥದ್ದು, ನೀವು ಬೆಂಗಳೂರನ್ನೇನ ಕಡೆಗಣಿಸಿದ್ರೆ ಈಗಾಗಲೇ ಸ್ಟಂಟ್ ಹಾಕವ್ರೆ ಹೃದಯಕ್ಕೆ. ಶುದ್ಧವಾಗಿಲ್ಲ, ಬೆಂಗಳೂರು ಶುದ್ಧವಾಗಿಲ್ಲ. ಇನ್ನು ಆಪರೇಷನ್ ಓಪನ್ ಹಾರ್ಟ್ ಸರ್ಜರಿ ಮಾಡಕ್ಕೆ ಬಿಡಬೇಡ್ರಿ. ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ರೆ ಇಡೀ ಕರ್ನಾಟಕ ಸಮಸ್ಯೆ ಆಗ್ತದೆ. ಮೊನ್ನೆ ಯಾರೋ ಲಾಸ್ಟ್ ಟೈಮ್ ಕೆಲವರು ಹೇಳ್ತಾ ಇದ್ರು, ನಾವು ಪ್ರತ್ಯೇಕವಾದ ರಾಜ್ಯ ಮಾಡ್ತೀವಿ ಅಂತೇಳಿ. 2 ವರ್ಷ ಬೆಂಗಳೂರು ಅನುದಾನ ಇಡೀ ರಾಜ್ಯಕ್ಕೆ ಕೊಡಬೇಡ್ರಿ ಅಂತ 2 ವರ್ಷ ಸ್ಟಾಪ್ ಮಾಡ್ರಿ. ಪ್ರತ್ಯೇಕ ರಾಜ್ಯ ಬೇಕೋ ಬೇಡ ಆಮೇಲೆ ಮಾತಾಡೋಣ. 2 ವರ್ಷ ನಮ್ಮ ಗ್ರಾಂಟ್ ನಮ್ಮ ಬೆಂಗಳೂರು ಕೊಟ್ಬಿಟ್ರಿ ಸಾಕು. ಆದರೂ ಕೂಡ ನಾವು ಇಷ್ಟು ಉದಾರವಾಗಿರ್ಬೇಕಾದ್ರೆ ನೀವು ಬೆಂಗಳೂರನ್ನು ಕಡೆಗಣಿಸಿದ್ರೆ ಹೇಗೆ? ಇದು 28 ಜನದಲ್ಲ ಅಧ್ಯಕ್ಷ, ನಿಮ್ಮದು ಸೇರಿಸಿ ಅಧ್ಯಕ್ಷ ಪೀಠದಲ್ಲಿ ತಾವೇನು ಕುಂತಿದ್ರಿ 224 ಜನಕ್ಕೆ ಸೇರಿರ್ತಕ್ಕಂಥದ್ದು ಬೆಂಗಳೂರು. ನಾವಿಲ್ಲಿ ಅನಿವಾರ್ಯವಾಗಿ ಇಲ್ಲಿ ಇದ್ದೀವಿ, ಚುನಾವಣೆ ನಿಂತ್ಕೊಂಡು ಗೆದ್ಕೊಂಡಿದ್ದೀವಿ. ನಿಮಗೂ ಕೂಡ ಸೇರಿರ್ತಕ್ಕಂಥದ್ದು. ಇಡೀ ಸದನ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ದಯವಿಟ್ಟು ಎಲ್ಲರೂ ಕೂಡ ಬೆಂಬಲ ಕೊಡಬೇಕು. ಇನ್ನೂ ಮನೆಗಳಿಲ್ಲ, ಅವೆಲ್ಲ ಉಳಿಕೆಯವರು ಮಾತಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಾರಾಯಣ ಸ್ವಾಮಿ ಒಂದು 10 ನಿಮಿಷದಲ್ಲಿ ಮುಗಿಸ್ತು. ನಾವು ಒಂದು ವಾರ ಕೈದಿದ್ದೀನಿ. ನೆಕ್ಸ್ಟ್ ನಿಮಗೆ ಕೊಡ್ತದೆ ಒಂದು ನಿಮಿಷ. ಒಂದು ವಾರ ನಿಮಿಷ ಮುಗಿಸ್ತು. ದಯವಿಟ್ಟು ಅಧ್ಯಕ್ಷರೇ, ಇಲ್ಲ ನೋಡಿ, ನಾವು ನಿನ್ನೆಯಿಂದ ಕಾಯ್ತಾ ಇದೀವಿ. ನಾವೇನ್ ಬಾವಿಗಿಳಿಬೇಕಾಗುತ್ತೆ ಅಷ್ಟೇ. ಈಗ ಅಲ್ಲ, ನಾವು ಬೆಳಗ್ಗೆ ಸ್ಪೀಕರ್ ಹೇಳ್ಬಿಟ್ಟಿದ್ದಾರೆ. ಇದು ಇದು ಬೆಂಗಳೂರ್ದು ಇದು. ಇದೊಬ್ರು ಸತೀಶ್ ಒಬ್ಬ ಮುಗಿಸ್ಬಿಡ್ಲಿ. ಒಂದು ಸತೀಶ್ ಒಬ್ಬರು ಕೊಟ್ಟಿ. ನಾರಾಯಣ ಸ್ವಾಮಿ ಒಬ್ರು ಮಿಕ್ಸ್ ಆಗೋದು ಬೇಡ. ಮಾತಾಡಿ ಸತೀಶ್. ಸತೀಶ್ ಅವರು ಮಾತಾಡಿ. ಸತೀಶ್, ಸನ್ಮಾನ್ಯ ಅಧ್ಯಕ್ಷ, ಹೇಳಿ ಮಾತಾಡಿ. ಆಯ್ತು ಯಾಕೆ ಡಿಸ್ಟರ್ಬ್ ಮಾಡ್ತೀರಾ ಅಧ್ಯಕ್ಷರೇ? ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ,